सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ವಿದುರ ನೀತಿ. ಮೊದಲಿಗೆ ಭಗವಾನ್ ವೇದವ್ಯಾಸರನ್ನು ಕುರಿತು ಒಂದು ಪ್ರಾರ್ಥನೆ. ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಹಿತೇರತಂ ವೇದಾಬ್ಜ ಭಾಸ್ಕರಂ ವಂದೇ ಶಮಾಧಿ ನಿಲಯಂ ಮುನಿಂ. ಸೊ ಧೃತರಾಷ್ಟ್ರ ತನ್ನ ಅರಮನೆಯ ದ್ವಾರಪಾಲಕನನ್ನು ಕೂಡಲೇ ಹೋಗಿ ವಿದುರನನ್ನು ನೀನು ಕರ್ಕೊಂಬ, ನಾನೀಗ ವಿದುರನನ್ನು ನಾನು ನೋಡಬೇಕು, ಸೊ ತಡ ಮಾಡಬೇಡ, ಈ ಕೂಡಲೇ ಗೋ ಅಂಡ್ ಬ್ರಿಂಗ್ ಹಿಮ್. ಸೊ ಹಿ ಆರ್ಡರ್ಸ್. ಅದರಂತೆ ದ್ವಾರಪಾಲಕ he comes to the palace of Vidura and he conveys the message of Dhritarashtra to Vidura. ಕೂಡಲೇ ವಿದುರ ಧೃತರಾಷ್ಟ್ರನ ಅರಮನೆಗೆ ಬರ್ತಾನೆ. ಬಂದು ದ್ವಾರಪಾಲಕನ ಮೂಲಕ ನಾನು ಬಂದಿದ್ದೀನಿ, ನನ್ನಿಂದ ಏನಾಗಬೇಕು ಅನ್ನುವಂತಹ ಒಂದು ಸುದ್ದಿಯನ್ನು ಧೃತರಾಷ್ಟ್ರನಿಗೆ ಮುಟ್ಟಿಸ್ತಾನೆ. ಸೊ ಅಗೇನ್ ದ್ವಾಸ್ತಃ ಅಂತಂದರೆ ದ್ವಾರಪಾಲಕ, ಅವನು ಬಂದು ಧೃತರಾಷ್ಟ್ರನಿಗೆ ಹೇಳ್ತಾನೆ, ನಿಮ್ಮ ಆಜ್ಞೆಯಂತೆ ಇಲ್ಲಿಗೆ ವಿದುರ ಬಂದಿದ್ದಾನೆ. ಅಂಡ್ ಹಿ ಸೇಸ್ ದ್ರಷ್ಟುಮಿಚ್ಛತಿ ತೇ ಪಾದೌ ಕಿಂ ಕರೋತು ಪ್ರಸಾದಿ ಮಾಂ. ಆಕ್ಚುಲ್ ಆಗಿ ಧೃತರಾಷ್ಟ್ರನ ಮನಸ್ಸಿಗೆ ಕೆಲವು ಹಿತವಾದ ನುಡಿಗಳು ಬೇಕಾಗಿರುತ್ತೆ. ಅವನಿಗೆ ಆ ರಾತ್ರಿಯಲ್ಲಿ ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಏನಾದರೂ ವಿದುರ ನನಗೆ ನನ್ನ ಮನಸ್ಸಿಗೆ ಹಿತವಾಗುವಂತಹ ನುಡಿಗಳನ್ನು ಅವನು ಆಡಬಹುದು. ಆದ್ದರಿಂದ ದಿಸ್ ಈಸ್ ದಿ ರೈಟ್ ಟೈಮ್ ಟು ಟಾಕ್ ಟು ವಿದುರ. ಸೊ ಅವನನ್ನು ನೋಡಿದ್ರೆ ನನಗೆ ಎಷ್ಟೋ ಸಮಾಧಾನ ಆಗುತ್ತೆ, ಇನ್ನು ಅವನು ಮಾತನಾಡಿದ್ರೆ ನನಗೆ ಮತ್ತಷ್ಟು ಸಮಾಧಾನ ಆಗುತ್ತೆ. ಬಹುಶಃ ಯಾವ ಚಿಂತೆಗಳ ಕಾರಣದಿಂದ ನಾನು ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಸೊ ಆ ಒಂದು ಚಿಂತೆಗಳಿಗೆ ನನಗೆ ಪರಿಹಾರ ಸಿಗಬಹುದು. ಸೊ ಹೀಗಾಗಿ ಧೃತರಾಷ್ಟ್ರ ವಿದುರನನ್ನು ನೋಡಬೇಕು ಅಂತ ಹೇಳಿ ದ್ವಾರಪಾಲಕನ ಮೂಲಕ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿರ್ತಾನೆ. ಅದರಂತೆ ವಿದುರ ಈಗ ಬಂದಾಗಿದೆ.
ಬಂದು ಧೃತರಾಷ್ಟ್ರನಿಗೆ ಸುದ್ದಿಯನ್ನು ಮುಟ್ಟಿಸ್ತಾನೆ. ನಾನು ಬಂದಿದ್ದೀನಿ, ನನ್ನಿಂದ ಏನಾಗಬೇಕು ಅನ್ನೋವಂತಹ ವಿಚಾರವನ್ನು ನೀನು ಧೃತರಾಷ್ಟ್ರನಿಗೆ ತಿಳಿಸು, ನಾನು ಬಂದಿದ್ದೀನಿ ಅಂತ ಹೇಳಿ ಒನ್ಸ್ ಅಗೇನ್ ಹಿ ಸೆಂಡ್ಸ್ ದಿ ದ್ವಾರಪಾಲಕ. ಸೊ ದ್ವಾರಪಾಲಕ ಬಂದು ಅಲ್ಲಿಗೆ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ವಿದುರ ಬಂದಾಗಿದೆ, ಅವನು ನಿಮ್ಮ ಪಾದಗಳನ್ನು ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ, ಹಾಗೂ ಅವನು ಏನು ಮಾಡಬೇಕು ಅನ್ನುವಂಥದ್ದನ್ನು ನೀವು ಆಜ್ಞೆ ಮಾಡಿ, ಕಮ್ಯಾಂಡ್ ಮಾಡಿ, ಆ್ಯಂಡ್ ಹೀ ಈಸ್ ರೆಡಿ ಟು ಡೂ. ಸೊ ಈ ವಿಚಾರವನ್ನು ಅವನು ನನಗೆ ತಿಳಿಸಿದ್ದಾನೆ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಸಾಮಾನ್ಯವಾಗಿ ಅರಮನೆಗೆ ಬಂದಂತಹ ವಿದುರ, ಹಿ ಈಸ್ ನಾಟ್ ಸಮ್ ಆರ್ಡಿನರಿ ಪರ್ಸನ್. ನಂಬರ್ ಒನ್, he is brother of Dhritarashtra. He also belongs to the royal family. And he is one of the ministers in the royal court of Dhritarashtra. ಆದರೂ ಕೂಡ ಧೃತರಾಷ್ಟ್ರನ ಅರಮನೆಗೆ ಬಂದಂತಹ ವಿದುರ, ದ್ರಷ್ಟು ಮಿಚ್ಚತಿ ತೇ ಪಾದವು, ನಾನು ನಿನ್ನ ಪಾದಗಳನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ ಅನ್ನುವಂತಹ ವಿಷಯವನ್ನು ಹೇಳ್ತಾನೆ. ಸಾಮಾನ್ಯವಾಗಿ ಇನ್ಸ್ಟೆಡ್ ಆಫ್ ಸೇಯಿಂಗ್ ಐ ವಾಂಟ್ ಟು ಸಿ ಯು, ಸೊ ನಾನು ನಿನ್ನ ಪಾದಗಳನ್ನು ನಾನು ನೋಡ್ತೀನಿ. ಸೊ ಇಲ್ಲಿ ಆ್ಯಕ್ಚುಲಾಗಿ ಭಾಷೆ ಈ ರೀತಿ ಇದೆ. ಸಾಮಾನ್ಯವಾಗಿ ನಾವು ಯಾರೇ ಹಿರಿಯರನ್ನು ಭೇಟಿ ಮಾಡಿದಾಗ ಮೊದಲು ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಆಮೇಲೆ ಎದ್ದು ನಿಂತು ಅವರಿಗೆ ಕೈ ಮುಗಿದು ಅವರ ಮುಖವನ್ನು ನಾವು ನೋಡ್ತೀವಿ. ಸೊ ಇದೊಂದು ಸತ್ ಸಂಪ್ರದಾಯ. ಸೊ ಎಕ್ಸಾಕ್ಟ್ಲಿ ಇಲ್ಲಿ ವಿದುರ ಕೂಡ ಧೃತರಾಷ್ಟ್ರನಿಗೆ ಅವನೊಬ್ಬ ಹಿರಿಯ, ಹಿ ಈಸ್ ಬ್ರದರ್ ಆಲ್ಸೋ, ಹಿರಿಯ ಅಣ್ಣ ಅವನು. ಜೊತೆಗೆ ಹಿ ಈಸ್ ಎ ಮಹಾರಾಜ. ಮಹಾರಾಜ ಈಸ್ ಎ ಪದವಿ. ಸೊ ಹಿ ಈಸ್ ಮಹಾರಾಜ ಆ್ಯಂಡ್ ಹಿ ಈಸ್ ಅಣ್ಣ, ಸಹೋದರ. ಸೊ ಹೀಗಾಗಿ ಅವನಿಗೆ ಏನು ಗೌರವವನ್ನು ಕೊಡಬೇಕು ಆ ಗೌರವವನ್ನು ಅವನು ಸೂಚಿಸ್ತಾ ಇದ್ದಾನೆ. ಅದರಂತೆ ಇಲ್ಲಿ ವಿದುರ, ನಾನು ನಿನ್ನ ಪಾದಗಳನ್ನು ನೋಡೋದಕ್ಕೆ ಇಷ್ಟಪಟ್ಟಿದ್ದೀನಿ ಅನ್ನುವಂತಹ ವಿಚಾರವನ್ನು ಅಲ್ಲಿ ತಿಳಿಸ್ತಾನೆ. ಒಂದು, ಈ ರೀತಿ ಯಾರೇ ಕಿರಿಯನಾಗಿದ್ದರೂ ಕೂಡ ಹಿರಿಯರನ್ನು ಕಂಡಾಗ ಪಾದಗಳಿಗೆ ನಮಸ್ಕಾರ ಮಾಡುವಂತಹದ್ದು ಒಂದು ಸಂಪ್ರದಾಯ. ಅದರಂತೆ ಒಬ್ಬ ಡಿಸೈಪಲ್, ಒಬ್ಬ ಶಿಷ್ಯ ಅಂತಂದಾಗ ಗುರುವನ್ನು ಕಂಡ ಕೂಡಲೇ ಗುರುವಿನ ಪಾದಗಳಿಗೆ ನಮಸ್ಕಾರ ಮಾಡುವಂತಹದ್ದು ಕೂಡ ಈಸ್ ಎ ಸಂಪ್ರದಾಯ. ಬಿಟ್ವೀನ್ ಧೃತರಾಷ್ಟ್ರ ಆ್ಯಂಡ್ ವಿದುರ, ಧೃತರಾಷ್ಟ್ರ ಈಸ್ ವಯಸ್ಸಿನಲ್ಲಿ ದೊಡ್ಡವನು, ಬಟ್ ಇನ್ ಜ್ಞಾನ ವಿದುರ ಈಸ್ ಸೀನಿಯರ್. ಸೊ ಇಲ್ಲಿ ವಿದುರನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷ ಆಗತ್ತೆ, ನನಗೆ ಹಿತವಾದ ನುಡಿಗಳನ್ನು ಹೇಳ್ತಾನೆ, ನನ್ನ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಸೊ ದಟ್ ಮೀನ್ಸ್ ಹಿ ವಾಂಟ್ಸ್ ಟೀಚಿಂಗ್ಸ್ ಫ್ರಮ್ ವಿದುರ. ಸೊ ಈ ಅರ್ಥದಲ್ಲಿ ವಿದುರ ಈಸ್ ಲೈಕ್ ಗುರು ಅಂಡ್ ಧೃತರಾಷ್ಟ್ರ ಈಸ್ ಲೈಕ್ ಎ ಡಿಸೈಪಲ್. ಸೊ ಧೃತರಾಷ್ಟ್ರ ಆಸ್ ಎ ಡಿಸೈಪಲ್ ವಿದುರನಿಗೆ ನಮಸ್ಕಾರವನ್ನು ಮಾಡಬೇಕು. ಬಂದಿದ್ಯಾಪ್ಪ, ಬಾ ಗುರುವೇ ಬಾ. ಬಟ್ ಆದ್ರೂ ಇಲ್ಲಿ ಧೃತರಾಷ್ಟ್ರ ಈಸ್ ಎ ಕಿಂಗ್, ಈಸ್ ಎ ಮಹಾರಾಜ. ಆ್ಯಂಡ್ ಸಾಮಾನ್ಯವಾಗಿ ಕಿಂಗ್ ಅಂತ ಹೇಳಿದಾಗ ಇಟ್ಸ್ ಎ ಪದವಿ, ಮಹಾರಾಜ ಈಸ್ ಎ ಪದವಿ. ಸೊ ಒಂದು ವೇಳೆ ಧೃತರಾಷ್ಟ್ರ ಜ್ಞಾನದಲ್ಲಿ ವಿದುರ ಹಿರಿಯ ಅಂತ ಹೇಳಿ ಅವನಿಗೆ ನಮಸ್ಕಾರವನ್ನು ಮಾಡಿದ್ರೂ ಕೂಡ ಎಲ್ಲ ಒಂದು ಕಡೆ ಮಹಾರಾಜ ಅನ್ನುವಂತಹ ಪದವಿ ಈಸ್ ಆಲ್ವೇಸ್ ಸೀನಿಯರ್. ಸೊ ಹೀಗಾಗಿ ಜ್ಞಾನದಲ್ಲಿ ವಿದುರನೇ ದೊಡ್ಡವನಾದರೂ ಕೂಡ ವಿದುರ ಬಹಳ ವಿನಯದಿಂದ ಧೃತರಾಷ್ಟ್ರನಿಗೆ ಹೇಳಿ ಕಳಿಸ್ತಾನೆ, ನಾನು ನಿನ್ನ ಪಾದಗಳನ್ನು ನೋಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಇದು ವಿದುರನ ಜ್ಞಾನವನ್ನು ತೋರಿಸುತ್ತೆ, ಹಾಗೂ
ಭಕ್ತಿ. ಇವನು ನನಗಿಂತ ದೊಡ್ಡವನು, ಹಿರಿಯರನ್ನು ಕಂಡಾಗ ಹೇಗಿರಬೇಕು ಆ ಭಕ್ತಿ ಭಾವ ಅಂತ ನಾವೇನು ಹೇಳ್ತೀವಿ, ದಟ್ ವಿ ಕ್ಯಾನ್ ಸಿ ಇನ್ ವಿದುರ. ಸೊ ದಿಸ್ ಈಸ್ ಜ್ಞಾನ ಅಂಡ್ ಭಕ್ತಿ ಪ್ಲಸ್ ನೀತಿ. ಸೊ ಯಾವಾಗ ಜ್ಞಾನ, ಭಕ್ತಿ ಮತ್ತು ನೀತಿ ಅನ್ನುವಂಥದ್ದು ಸೇರಿಕೊಳ್ಳುತ್ತೆ, ಆ್ಯಂಡ್ ಅದು ಪರಂಪರೆ, ಅದು ಎಲ್ರಿಗೂ ಕಂಟಿನ್ಯೂ ಮಾಡಿಸುತ್ತದು. ಸೊ ಹಿಂದೆ ವಿದುರ ಹೇಗಿದ್ದ ಅನ್ನೋಂತಹದ್ದನ್ನು ಈಗ ನಾವು ಜ್ಞಾಪಿಸ್ಕೊಂಡ್ರೆ, ನಾನು ಕೂಡ ವಿದುರನಂತೆ ಇರಬೇಕಪ್ಪ, ಎಷ್ಟು ವಿನಯ ಇದೆ, ಎಷ್ಟು ಭಕ್ತಿ ಇದೆ ದೊಡ್ಡವರು ಅಂತಂದರೆ. ಸೊ ಅದೊಂದು ಸಂಪ್ರದಾಯ ಆ ರೀತಿ ನಮಗೆ ಕಲಿಸುತ್ತೆ. ಸೊ ದಟ್ ವಿ ಕ್ಯಾನ್ ಸಿ ಇನ್ ದಿ ವರ್ಡ್ಸ್ ಆಫ್ ವಿದುರ. ಆ್ಯಂಡ್ ಧೃತರಾಷ್ಟ್ರನ ಬಳಿಗೆ ಬಂದಂತಹ ಆ ಸೇವಕ ದ್ವಾರಪಾಲಕ ವಿದುರ ಬಂದಿರುವಂತಹ ವಿಚಾರವನ್ನು ತಿಳಿಸಿದಾಗ ನಾವು ಧೃತರಾಷ್ಟ್ರ ಉವಾಚ. ಸೊ ಅವನು ಬಂದು ವಿಷಯವನ್ನು ಹೇಳಿದಾನೆ, ಮತ್ತು ಅವನಿಗೆ ಸುದ್ದಿ ಕಳುಹಿಸಬೇಕು. ಏಕೆಂತಂದರೆ ರೈಟ್ ಇನ್ ಫ್ರಂಟ್ ಆಫ್ ಧೃತರಾಷ್ಟ್ರ ವಿದುರ ಈಸ್ ನಾಟ್ ದೇರ್. ವಿದುರ ಈಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್. ಹಿ ಈಸ್ ವೇಟಿಂಗ್ ಫಾರ್ ದಿ ಪರ್ಮಿಷನ್ ಆಫ್ ಧೃತರಾಷ್ಟ್ರ ಟು ಎಂಟರ್ ಇನ್ ಟು ದಿ ಚೇಂಬರ್ ಆಫ್ ಧೃತರಾಷ್ಟ್ರ. ಸೊ ವಿದುರ ಈಸ್ ಔಟ್ಸೈಡ್. So right in front of Dhritarashtra, it is the Dwarapalaka. He is standing. So the message is to be conveyed back to Vidura through this Dvastaha. So Dhritarashtra uvacha. Dhritarashtra ಹೇಳ್ತಾನೆ, ಪ್ರವೇಶಯ ಮಹಾಪ್ರಾಜ್ಞಂ ವಿದುರಂ ದೀರ್ಘದರ್ಶಿನಂ ಅಹಂ ಹಿ ವಿದುರಾಸ್ಯಾಸ್ಯ ನಾಕಲ್ಪೋ ಜಾತು ದರ್ಶನೇ. So this is one of the fine words of Dhritarashtra. He says, Mahapragnam Dirghadarshanam Viduram Praveshaya. So this Vidura, ಬಂದಿರುವಂತಹ ವಿದುರ ಯಾರು? ವಿದುರಂ ಪ್ರವೇಶಯ. ವಿದುರ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ದಿಸ್ ವಿದುರ ಈಸ್ ಸುಪ್ರೀಮ್ಲಿ ವೈಸ್, ಮಹಾಪ್ರಾಜ್ಞಂ. ಹಿ ಈಸ್ ಎ ಜ್ಞಾನಿ. This is what Dhritarashtra he understands. So ಅವನು ಹೇಳ್ತಾ ಇದ್ದಾನೆ, ಬಂದಿರುವಂತಹ ವಿದುರ ಈಸ್ ನಾಟ್ ಸಮ್ ಆರ್ಡಿನರಿ ಪರ್ಸನ್, ಹಿ ಈಸ್ ಮಹಾಪ್ರಾಜ್ಞಂ. ಒಂದು ರೀತಿಯಲ್ಲಿ ಹೆಮ್ಮೆ, ನನ್ನ ತಮ್ಮ ವಿದುರ ಈಸ್ ಮಹಾಪ್ರಾಜ್ಞಂ. ಹಿ ಈಸ್ ಎ ವೆರಿ ಸುಪ್ರೀಮ್ಲಿ ವೈಸ್ ಪರ್ಸನ್ ಅಂಡ್ ಹಿ ಹ್ಯಾಸ್ ಕಮ್ ಹಿಯರ್ ಅಂಡ್ ಹಿ ಈಸ್ ವೆಲ್ ವರ್ಸ್ಡ್ ಇನ್ ಶಾಸ್ತ್ರಾಸ್. ದಟ್ ಮೀನ್ಸ್ ಹಿ ಈಸ್ ವೆಲ್ ರೆಡ್. ಸೊ ಹಿ ಈಸ್ ಎ ಲರ್ನ್ಡ್ ಒನ್. ದಟ್ ಮೀನ್ಸ್ ಜ್ಞಾನವನ್ನು ಸಂಪಾದನೆ ಮಾಡಿರೋಂಥವನು. ಹಿ ಈಸ್ ಎ ಪಂಡಿತ. ಪಂಡ ಮೀನ್ಸ್ ಜ್ಞಾನ. ಪಂಡಿತ ಈಸ್ ಒನ್ ಹೂ ಓನ್ಸ್ ದಟ್ ನಾಲೆಡ್ಜ್ ಈಸ್ ಕಾಲ್ಡ್ ದಿ ಪಂಡಿತ. ಸೊ ಧೃತರಾಷ್ಟ್ರನಿಗೆ ಸಂತೋಷ ಆಗುತ್ತೆ, ಬಂದಿರುವಂತಹ ವಿದುರ ಈಸ್ ಎ ಮಹಾಪ್ರಾಜ್ಞಂ. ಹಿ ಈಸ್ ಎ ಸುಪ್ರೀಮ್ಲಿ ವೈಸ್ ಪರ್ಸನ್ ಆ್ಯಂಡ್ ವೆಲ್ ವರ್ಸ್ಡ್ ಇನ್ ಶಾಸ್ತ್ರ. ಹಿ ಈಸ್ ಲರ್ನ್ಡ್ ಒನ್. ಆ್ಯಂಡ್ ಅಷ್ಟು ಮಾತ್ರ ಅಲ್ಲ, ಹಿ ಈಸ್ ದೀರ್ಘದರ್ಶನಂ. ದೀರ್ಘದರ್ಶನ್, ಹಿ ಈಸ್ ಫಾರ್ ಸೀಯಿಂಗ್ ಅಂತಂದರೆ ಅವನು ಬಹಳ ಮುಂದಾಲೋಚನೆಯನ್ನು ಉಳ್ಳವನು ಅಂತಂದರೆ ಬಹಳ ಮುಂದೆ ನಡೆಯುವಂತಹ ಕೆಲವುಗಳನ್ನು ಇಲ್ಲಿ ಈಗಲೇ ಊಹಿಸಿಕೊಂಡು ವಿಚಾರವನ್ನು ಮಾಡುವಂತಹದ್ದು, ನಿರ್ಧಾರವನ್ನು ತಗೊಳ್ಳುವಂತಹದ್ದು. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿಬಡಿ. ಮುಂದೆ ಏನಾಗಬಹುದು ಅನ್ನುವಂತಹ ಪರಿಣಾಮವನ್ನು ಈಗಲೇ ಊಹಿಸುವಂತಹ ಶಕ್ತಿ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಮೇಧಾವೀಸ್, ನಾಟ್ ಫಾರ್ ಎವ್ರಿಬಡಿ. ಸೊ ವಿದುರ ಈಸ್ ಸಚ್ ಮೇಧಾವಿ. ಸೊ ಹಿ ಈಸ್ ದೀರ್ಘದರ್ಶನಂ. ಅವನು ಬಹಳ ಮುಂದಾಲೋಚನೆ ಮಾಡ್ತಾನೆ. ಅವನಿಗೆ ಏನಾದ್ರು ಒಂದು ವಿಚಾರವನ್ನು ಒಪ್ಪಿಸಿದ್ರೆ ನಮಗೇನು ಹೆದರಿಕೆ ಇಲ್ಲ, ಯಾಕೆಂತಂದ್ರೆ ಹಿ ಟೇಕ್ಸ್ ಕೇರ್. ಸೊ ನಾವೆಲ್ಲ ಏನು ಮಾಡ್ತೀವಿ, ಈ ಕ್ಷಣದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಬಟ್ ವಿದುರ ಈಸ್ ನಾಟ್ ಲೈಕ್ ದಟ್. ಹಿ ಈಸ್ ಮಹಾಪ್ರಾಜ್ಞಂ. ಹಿ ಈಸ್ ಲರ್ನ್ಡ್ ಒನ್. ಹಿ ಈಸ್ ಸುಪ್ರೀಮ್ಲಿ ವೈಸ್. ಹಿ ಈಸ್ ದೀರ್ಘದರ್ಶನಂ. ಸೊ ಅವನು ಮುಂದೆ ಆಗುವಂತಹ ಅನೇಕಗಳನ್ನು ಹೀಗಾಗಬಹುದು ಅನ್ನೋವಂತಹದ್ದನ್ನು ಈಗಲೇ ಊಹೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಹೇಗೆ ಪ್ರಿಪೇರ್ ಆಗಬೇಕು ಆ ರೀತಿ ಮಾಹಿತಿಯನ್ನು ಕೊಡ್ತಾನೆ ಅವನು ವಿದುರ. ಸೊ ಹಿ ಈಸ್ ದೀರ್ಘದರ್ಶಿನಂ. ಮುಂದೆ ಆಗುವಂತಹದ್ದನ್ನು ಈಗಲೇ ಕಾಣ್ತಾನವನು. ಹಿ ಹ್ಯಾಸ್ ಗಾಟ್ ದಟ್ ಎಬಿಲಿಟಿ, ದಟ್ ಇಸ್ ಹಿಸ್ ಸಾಮರ್ಥ್ಯ. ಸೊ
ಸೊ ವಿದುರಂ ಪ್ರವೇಶ, ಅಂತಹ ವಿದುರ ಬಂದಿದ್ದಾನೆ. ಆ್ಯಂಡ್ ಅವನು ಧೃತರಾಷ್ಟ್ರ ದ್ವಾರಪಾಲಕನಿಗೆ ಹೇಳ್ತಾ ಇದ್ದಾನೆ, ಸಿ he can straight away enter into my chamber. So for Vidura to enter into my chamber, absolutely there is no restrictions. So ಯಾಕೆಂದರೆ ಅವನು ಬೇರೆ ಯಾರೋ ಅಲ್ಲ, he is Mahapragna, he is my brother. First of all, he is my brother, he belongs to the royal family. ಜೊತೆಗೆ he is not ordinary, ತಮ್ಮ ಇರಬಹುದು, ಬಟ್ ಆದರೂ ಕೂಡ he is supremely wise, Mahapragnam, he is Dirghadarshinam. So for Vidura, he need not seek the permission. Straight away he can come and meet me, he can enter into my cabin at any time. For him to enter into my room, no restrictions. For him there is no restrictions. ಅಹಂ ಹಿ ವಿದುರಾಸ್ಯಾಸ್ಯ ನಾ ಕಲ್ಪೋ ಜಾತು ದರ್ಶನೆ. ಸೊ ವಿದುರ ನನ್ನನ್ನು ನೋಡೋದಕ್ಕೆ ಬಂದಿದ್ದಾನೆ ಅಂತಂದ ಮೇಲೆ ನಾನು ಅವನಿಗೆ ಯಾವ ವಿಧವಾದ ಕಟ್ಟುಪಾಡುಗಳನ್ನು ಕೂಡ ನಾನು ಅವನ ಮೇಲೆ ಹೇರಿರೋದಿಲ್ಲ. ಸೊ ನೋ ರಿಸ್ಟ್ರಿಕ್ಷನ್ಸ್. ಸೊ ಅವನು ಆರಾಮವಾಗಿ ಹಿ ಕ್ಯಾನ್ ಎಂಟರ್ ಇನ್ ಟು. ಸೊ ಹಿ ಈಸ್ ಫ್ರೀ ಟು ಎಂಟರ್ ಇನ್ ಟು ಮೈ ರೂಮ್ ಅಟ್ ಎನಿ ಟೈಮ್. ಯಾವಾಗ ಬೇಕಾದರೂ ಅವನು ಯಾವುದೇ ಸಮಯ ಆಗಿರಬಹುದು, ಸ್ಟ್ರೈಟ್ ಅವೇ ಹಿ ಕ್ಯಾನ್ ಕಮ್. ಸೊ ಇಲ್ಲಿ ಧೃತರಾಷ್ಟ್ರ ವಿದುರನನ್ನ ದೀರ್ಘದರ್ಶನಂ. ಸೊ ಒಂದು ರೀತಿಯಲ್ಲಿ ಧೃತರಾಷ್ಟ್ರ ನೋಸ್ ದಿ ನಾಲೆಡ್ಜ್ ಆಫ್ ವಿದುರ. ಸೊ ವಿದುರನನ್ನು ಅವನು ಪ್ರೈಸ್ ಮಾಡ್ತಾ ಇದ್ದಾನೆ, ಹಿ ಈಸ್ ಪ್ರೈಸ್ ವರ್ತಿ. ಸೊ ಹಿ ಈಸ್ ದೀರ್ಘದರ್ಶನಂ, ಒನ್ ಹೂ ಸೀಸ್ ಮುಂದೆ ಆಗುವಂತಹ ಅನೇಕಗಳನ್ನು ಅವನು ಊಹೆ ಮಾಡ್ಕೋತಾನೆ. ಸೊ ಹಿ ಕ್ಯಾನ್ ವಿಜುವಲೈಸ್ ದಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಸೊ ಹಿ ಹ್ಯಾಸ್ ಗಾಟ್ ದಟ್ ಕೆಪಾಸಿಟಿ. ಅದು ಧೃತರಾಷ್ಟ್ರನಿಗೆ ಗೊತ್ತಿದೆ. ಸೊ ಇನ್ ಫ್ರಂಟ್ ಆಫ್ ದ್ವಾಸ್ತಃ, ದ್ವಾರಪಾಲಕನ ಎದುರುಗಡೆನೆ ಅವನು ವಿದುರನನ್ನು ಹೊಗಳ್ತಾ ಇದ್ದಾನೆ. ಹಿ ಈಸ್ ದೀರ್ಘದರ್ಶನ. And for him to enter into my cabin, I have not put any restrictions. He is a free person. Straight away he can come and meet me. And ಇಲ್ಲಿ ದೀರ್ಘದರ್ಶನಂ ಅಂತ ಕರೆದಿರೋದ್ರ ಹಿಂದೆ ಇಲ್ಲಿ ಮತ್ತೊಂದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅನೇಕ ಸಂದರ್ಭಗಳಲ್ಲಿ ಧೃತರಾಷ್ಟ್ರ ವಿದುರನ ಸಲಹೆಗಳನ್ನು ತಗೋತಾ ಇದ್ದ ಆಡಳಿತದ ಸಮಯದಲ್ಲಿ. ಯಾಕೆ ಅಂತಂದರೆ ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಧೃತರಾಷ್ಟ್ರ ಈಸ್ ಎ ಬ್ಲೈಂಡ್ ಪರ್ಸನ್, ಬಟ್ ಹಿ ಬಿಕೇಮ್ ದ ಕಿಂಗ್. ವೈ ಇಟ್ ಈಸ್ ಅನ್ಫಾರ್ಚುನೇಟ್? ಒಂದು ರಾಜ್ಯದ ರಾಜ, ಹಿ ಈಸ್ ಎ ಕಿಂಗ್ ಅಂತ ಹೇಳಿದಾಗ, he has got many roles to play, he has got many responsibilities. ಬಟ್ ಅವನು ರಾಜನಾಗಿ ತಾನು ಏನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ, ಅವೆಲ್ಲವನ್ನ ವಿದುರ ನೋಡ್ತಾ ಇದ್ದಾನೆ. ಸೊ ವಿದುರ ತನ್ನ ಪರವಾಗಿ, ಸೊ ತಾನು ಏನು ಮಾಡಬೇಕಾಗಿತ್ತು ಒಬ್ಬ ರಾಜನಾಗಿ, ಆದರೆ ಅನೇಕಗಳನ್ನು ನಾನು ನೋಡೋಕ್ಕೆ ಆಗ್ತಾ ಇಲ್ಲ. ಸೊ ನಾನು ನೋಡದೆ ಹೋದರೂ ಕೂಡ ನಾನು ನೋಡಬೇಕಾಗಿರೋಂತಹದ್ದನ್ನು ವಿದುರ ನೋಡ್ತಾನೆ. ಸೊ ದಟ್ ಈಸ್ ಆಲ್ಸೋ ದೀರ್ಘದರ್ಶನಂ ಅಂತಂದರೆ ವಿ ಕ್ಯಾನ್ ಟೇಕ್ ದಟ್ ಮೀನಿಂಗ್ ಆಲ್ಸೋ. ಸೊ ನಾನು ಯಾವುದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ವಿದುರ ನೋಡ್ತಾನೆ. ಆ್ಯಂಡ್ ಇಲ್ಲಿ ಧೃತರಾಷ್ಟ್ರ ಹಿ ಈಸ್ ಅಕ್ಸೆಪ್ಟಿಂಗ್ ದಟ್ ಹಿ ಈಸ್ ಬ್ಲೈಂಡ್. ಸೊ ನಾನೊಬ್ಬ ಕುರುಡ ರಾಜ, ಅದನ್ನು ಅವನು ಇಲ್ಲಿ ತನಗೆ ಗೊತ್ತಿರುವಂತಹ ಈ ಸತ್ಯವನ್ನು ಅವನು ನೇರವಾಗಿ ಹೇಳ್ಕೊಳ್ಳದೆ ಅದನ್ನು ಮತ್ತೊಂದು ರೀತಿಯಲ್ಲಿ ವಿದುರನನ್ನು ದೀರ್ಘದರ್ಶನಂ ಅಂತ ಕರೆಯುವ ಮೂಲಕ
ಒಂದು ಅಂಡರ್ಸ್ಟ್ಯಾಂಡಿಂಗ್ ದಿ ಎಬಿಲಿಟಿ ಅಂಡ್ ಕೆಪಾಸಿಟಿ ಆಫ್ ವಿದುರ, he is praising Vidura, and at the same time he knows that he is blind and it is very unfortunate. So on behalf of me, ನಾನು ಏನನ್ನ ಇಲ್ಲಿ ನೋಡಿ ಮಾಡಬೇಕಾಗಿತ್ತು ಅದನ್ನು ನಾನು ನೋಡೋಕ್ಕಾಗ್ತಾ ಇಲ್ಲ, ಬಟ್ ನನ್ನ ಪರವಾಗಿ ಅವುಗಳನ್ನು ನೋಡಿ ನನ್ನ ಮೂಲಕ ಇವೆಲ್ಲವನ್ನ ಮಾಡಿಸ್ತಾನೆ ವಿದುರ. ಸೊ ಹೀಗೆ ತನ್ನನ್ನು ತಾನೊಬ್ಬ ಕುರುಡ ಅನ್ನುವಂತಹದ್ದನ್ನು ನೇರವಾಗಿ ಹೇಳ್ಕೊಳ್ದೆ ವಿದುರನ ಕೆಪಾಸಿಟಿಯನ್ನು ಅವನಿಲ್ಲಿ ಈಸ್ ಹೇಳ್ತಾ ಇದ್ದಾನೆ. ಸೊ ಒಬ್ಬ ರಾಜ ಮಹಾರಾಜ ಅಂತಂದಾಗ ಇಟ್ ಈಸ್ ಹಿಸ್ ಧರ್ಮ ಆ್ಯಂಡ್ ಹಿ ಮಸ್ಟ್ ಬಿ ಹ್ಯಾವಿಂಗ್ ದೂರದೃಷ್ಟಿ. ಒಬ್ಬ ರಾಜ ಅಂತಂದಾಗ ಅವನಲ್ಲಿ ಈ ಒಂದು ದೂರದೃಷ್ಟಿ ಇರಬೇಕು. ಯಾಕೆ ಅಂತಂದರೆ ಸಮಸ್ತ ನಾಡಿನ ಪ್ರಜೆಗಳ ಯೋಗಕ್ಷೇಮ, ದಟ್ ರೆಸ್ಪಾನ್ಸಿಬಿಲಿಟಿ ಬಿಲಾಂಗ್ಸ್ ಟು ದಿ ಕಿಂಗ್. ಬಿಕಾಸ್ ಆಲ್ ದಿ ಪ್ರಜೆಗಳು, ನಾಡಿನ ಸಮಸ್ತ ಜನಗಳು ತಮಗೆ ಬೇಕಾಗಿರುವಂತಹದ್ದನ್ನು ದಿಸ್ ಮಹಾರಾಜ he will provide, and for the prajas king is the provider. ಸೊ ಜನಗಳಿಗೆ ತಮಗೆ ಏನು ಬೇಕು ಅನ್ನುವಂತಹದ್ದನ್ನು ದೇ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ದಿ ಕಿಂಗ್. ಸೊ ಹೀ ಈಸ್ ಎ ಪ್ರಜಾಸೇವಕ. ಕಿಂಗ್ ಅಂತಂದರೆ ಆ್ಯಕ್ಚುಲಾಗಿ ಹೀ ಈಸ್ ಎ ಪ್ರಜಾಸೇವಕ. ಸೊ ಎಲ್ಲ ಸಮಸ್ತ ಜೀವಿಗಳ ಯೋಗಕ್ಷೇಮ ದಟ್ ಬಿಲಾಂಗ್ಸ್ ಟು ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಕಿಂಗ್. ಸೊ ನಾಟ್ ಓನ್ಲಿ ದಿ ಪ್ರಜೆಗಳ ಯೋಗಕ್ಷೇಮದ ಜೊತೆಗೆ ಒಂದು ರಾಜ್ಯ, ಒಂದು ದೇಶ ಅಂತಂದಾಗ ಅದರ ಸುತ್ತಮುತ್ತ ಅರಣ್ಯಗಳಿರುತ್ತೆ. ಅರಣ್ಯ ಅಂತಂದಾಗ ಅರಣ್ಯ ಆ್ಯಕ್ಚುಲಿ ಅರಣ್ಯ ಅಂತ ಅನ್ನುವಂತಹದ್ದು ಈಸ್ ಎ ಸಂಪತ್ತು. ಸೊ ಸಾಮಾನ್ಯವಾಗಿ ಅರಣ್ಯ ಸಂಪತ್ತು ಅಂತ ನಾವು ಹೇಳಿದಾಗ ಒಂದು ಅರಣ್ಯದಲ್ಲಿ ನಮಗೆ ಅನೇಕ ಅಮೂಲ್ಯವಾದಂತಹದ್ದು ಅನೇಕಗಳು ಸಿಗುತ್ತೆ. ಸೊ ಅವುಗಳು ಇಟ್ ಈಸ್ ನಾಟ್ ಪಾಸಿಬಲ್ ದಟ್ ವಿ ಕ್ಯಾನ್ ಸಿ ಇಟ್ ಇನ್ ದಿ ಸಿಟಿ. ದೋಸ್ ಆರ್ ಅವೈಲಬಲ್ ಓನ್ಲಿ ಇನ್ ದಿ ಫಾರೆಸ್ಟ್ ಅಂಡ್ ಆಲ್ ಸಚ್ ಥಿಂಗ್ಸ್ ಆರ್ ವೆರಿ ವೆರಿ ಪ್ರಿಷಿಯಸ್. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಅರಣ್ಯ ಸಂಪತ್ತು. ಸೊ ಈ ಅರಣ್ಯ ಸಂಪತ್ತು ಅನ್ನುವಂತಹದ್ದು ನಾಶವಾಗಬಾರ್ದು, ಅದು ಮತ್ತಷ್ಟು ಅಲ್ಲಿ ಬೆಳವಣಿಗೆ ಆಗ್ತಾ ಇರಬೇಕು. ಸೊ ಹೆಂಗೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಅರಣ್ಯ ಅಂತಂದಾಗ ಅಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಮರಗಳಿರುತ್ತೆ, ಬೆಲೆ ಬಾಳುವಂತಹ ಮರಗಳಿರುತ್ತೆ, ಶ್ರೀಗಂಧದ ಮರಗಳಿರುತ್ತೆ, ಅನೇಕ ಬೇರೆ ಬೇರೆ ರೀತಿಯ ಮರಗಳಿರುತ್ತೆ. ಸೊ ಆ ಮರಗಳಿಂದ ಏನಾಗುತ್ತೆ, ಅನೇಕ ರೀತಿಯ ಫರ್ನಿಚರ್ ಇರಬಹುದು. ಮನೆ ಕಟ್ಟಬೇಕು ಅಂತಂದಾಗ ಅದಕ್ಕೆ ಬೇಕಾಗುವಂತಹ ಅನೇಕಗಳನ್ನು ನಾವು ಈ ಮರಗಳಿಂದ ನಾವು ಪಡ್ಕೋಬೇಕಾಗತ್ತೆ. ಹಾಗಂದ್ಬಿಟ್ಟು ಬೆಳೀತಾ ಇರುವಂತಹ ಮರನ್ನ ಕಡಿಯೋಕ್ಕಾಗೋದಿಲ್ಲ. ಅಲ್ಲಿ ಒಣಗಿರುವಂತಹ ಮರವನ್ನು ಆಯ್ದು ಅದನ್ನು ಕಡಿಯೋದಕ್ಕೆ ಪರ್ಮಿಷನ್ ಕೊಡಬೇಕಾಗತ್ತೆ. ಮತ್ತು ಒಂದು ಮರವನ್ನು ಕಡಿದು ಹಾಕಿದಾಗ ಆ ಜಾಗದಲ್ಲಿ ಮತ್ತೊಂದು ಮರವನ್ನು ನಾವು ಬೆಳೆಸಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ಆ ಅರಣ್ಯ ಅನ್ನುವಂಥದ್ದು ಸದಾಕಾಲ ಸಂಪದ್ಭರಿತವಾಗಿರಬೇಕು ಅಂತಂದರೆ ಅರಣ್ಯದಲ್ಲಿ ಯಾವುದೂ ಕೂಡ ಅಲ್ಲಿ ಸಿಗುವಂತಹ ಯಾವುದೂ ಕೂಡ ಅದು ಕ್ಷಯವಾಗಬಾರ್ದು, ಕ್ಷೀಣವಾಗಬಾರ್ದು, ಸದಾ ಅದಿರಬೇಕು. ಒಂದು ಮರವನ್ನು ನಾವು ಒಣಗಿದೆ ಅಂತ ಹೇಳಿ ನಾವು ಅದನ್ನು ಕಡಿದು ಊರೊಳಗಡೆ ತಂದರೆ ಆ ಜಾಗದಲ್ಲಿ ನಾವು ಮತ್ತೆ 10 ಮರಗಳನ್ನು ನಾವು ಬೆಳೆಸಬೇಕು. ಆ ರೀತಿ ನೋಡ್ಕೋಬೇಕು. ಮತ್ತು ಅಲ್ಲಿ ಅರಣ್ಯದಲ್ಲಿ ಅನೇಕ ರೀತಿಯ ಪ್ರಾಣಿಗಳಿರುತ್ತವೆ. ಅಲ್ಲಿ ಜೇನು ಸಿಗತ್ತೆ, ಜೇನು ಸಂಗ್ರಹ ಆಗುತ್ತೆ. ಸೊ ಹೀಗೆ ಅರಣ್ಯ ಅಂತಂದಾಗ ಅಲ್ಲಿ ಅಮೂಲ್ಯವಾಗಿರುವಂತಹದ್ದು ಅನೇಕಗಳಿರುತ್ತವೆ. ಸೊ ಅರಣ್ಯ ಸಂಪತ್ತು ಮತ್ತು ಕಾಡಿನಲ್ಲಿ ಅನೇಕ ರೀತಿಯ ಪ್ರಾಣಿಗಳು, ಅದು ಕ್ರೂರ ಪ್ರಾಣಿಗಳು, ಹಾಗೆ ಬೇರೆ ಬೇರೆ ಅನೇಕ ರೀತಿಯ ಎಲ್ಲ ರೀತಿಯ ಪ್ರಾಣಿಗಳು ಕೂಡ ಅಲ್ಲಿರುತ್ತವೆ. ಸೊ ಅಲ್ಲಿ ಪ್ರಾಣಿಗಳ ಸಂತತಿ ಕೂಡ ಸಾಕಷ್ಟು ಸಮೃದ್ಧಿಯಾಗಲಿರಬೇಕು.
ಕಾಡಿನಲ್ಲಿ ಹಸುಗಳಿರುತ್ತವೆ, ಬೇರೆ ಬೇರೆ ಅನೇಕ ರೀತಿಯ ಪ್ರಾಣಿಗಳು, ಎಮ್ಮೆಗಳಿರುತ್ತವೆ, ಕುರಿಗಳಿರುತ್ತವೆ, ಕುದುರೆಗಳಿರುತ್ತವೆ, ಕತ್ತೆಗಳಿರುತ್ತವೆ, ಹೀಗೆ ಅನೇಕ ರೀತಿಯ ಪ್ರಾಣಿಗಳಿರುತ್ತವೆ. ಅಲ್ಲಿ ಕಾಡು ಪ್ರಾಣಿಗಳು ಆಹಾರಕ್ಕಾಗಿ ದೇ ವಿಲ್ ನಾಟ್ ಕಮ್ ಟು ದಿ ಸಿಟಿ. ಅಲ್ಲಿ ಮತ್ತೊಂದು ಪ್ರಾಣಿಯನ್ನು ಬೇಟೆ ಆಡಿ ಅವುಗಳು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳುತ್ತವೆ. ಸೊ ಕಾಡಿನಲ್ಲಿರುವಂತಹ ಪ್ರಾಣಿಯನ್ನು ಊರಿನಲ್ಲಿರೋ ಜನಗಳು ಹೋಗಿ ಅಲ್ಲಿ ಬೇಟೆಯಾಡಿ ಅದನ್ನು ತಮ್ಮ ಆಹಾರಕ್ಕಾಗಿ ಅವರು ಕಾಡಿನಲ್ಲಿ ಬೇಟೆಯಾಡೋ ಹಾಗಿರಲಿಲ್ಲ. ಸೊ ಜನಗಳು ದೇ ಶುಡ್ ನಾಟ್ ಎಂಟರ್ ಇನ್ ಟು ದಿ ಫಾರೆಸ್ಟ್. ಸೊ ಹೀಗೆ ಒಬ್ಬ ರಾಜ ಅಂತಂದಾಗ ಸಮಸ್ತ ಪ್ರಜೆಗಳ ಯೋಗಕ್ಷೇಮದ ಜೊತೆಗೆ ಅರಣ್ಯ ಸಂಪತ್ತು ಮತ್ತು ಅರಣ್ಯದಲ್ಲಿರುವಂತಹ ಮೃಗಗಳಿಗೂ ಕೂಡ ಸ್ವಾತಂತ್ರ್ಯ ಇರಬೇಕು. ಅವುಗಳು ದೇ ಕೆನಾಟ್ ಎಂಟರ್ ಇನ್ ಟು ದಿ ಸಿಟಿ. ಸೊ ವಾಟ್ ಎವರ್ ದೇ ವಾಂಟ್ ದಟ್ ಶುಡ್ ಬಿ ಅವೈಲಬಲ್ ಇನ್ ದಿ ಫಾರೆಸ್ಟ್. ಆ ರೀತಿಯಲ್ಲಿ ಅರಣ್ಯವನ್ನು ಬೆಳೆಸುವಂತಹದ್ದು ಕೂಡ ಒಬ್ಬ ರಾಜನ ಗಮನದಲ್ಲಿರಬೇಕು. ಸೊ ಆ ಪ್ರಾಣಿಗಳೆಲ್ಲ ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸಬೇಕು. ಸೊ ಆಹಾರಕ್ಕಾಗಿ ಅವುಗಳು ರಾಜ್ಯದ ಒಳಗಡೆ ಬರೋ ಹಾಗಿಲ್ಲ. ಹೀಗೆ ಒಬ್ಬ ರಾಜ ಅಂತಂದಾಗ ಅವನಿಗೆ ಹಲವಾರು ರೀತಿಯ ಧರ್ಮ ಕರ್ತವ್ಯಗಳೆಲ್ಲ ಇರುತ್ತೆ. ಯಾಕೆಂತಂದ್ರೆ ಒಂದು ದೇಶದ ರಾಜ ಅಂತಂದಾಗ ದ ಎಂಟೈರ್ ಕಿಂಗ್ಡಮ್ ಅದು ಸುಭಿಕ್ಷವಾಗಿರಬೇಕು. ಸೊ ಅದಕ್ಕಾಗಿ ಆ ರೀತಿಯಲ್ಲಿ ಇರಬೇಕು ಅಂತಂದಾಗ ಒಬ್ಬ ರಾಜನಿಗೆ ದೂರದೃಷ್ಟಿ ಇರಬೇಕು. ಸೊ ಆದರೆ ಇಲ್ಲಿ ಅನ್ಫಾರ್ಚುನೇಟ್ಲಿ ದಿಸ್ ಧೃತರಾಷ್ಟ್ರ ಈಸ್ ಎ ಬ್ಲೈಂಡ್ ಪರ್ಸನ್. ಸೊ ಅವನೇನು ಮಾಡಿದ್ದಾನೆ, ಈ ರಾಜ್ಯದ ಅಭಿವೃದ್ಧಿಗಾಗಿ ಅನೇಕ ರೀತಿಯ ಸಲಹೆಗಳನ್ನು ಅವನು ವಿದುರನಿಂದ ಪಡ್ಕೋತಾ ಇದ್ದ. ಸೊ ಯಾವುದನ್ನು ಧೃತರಾಷ್ಟ್ರ ನೋಡೋಕ್ಕಾಗ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ, ಅವೆಲ್ಲವುಗಳನ್ನು ವಿದುರ ಮಾಡ್ತಾ ಇದ್ದ. ಸೊ ಈ ಅರ್ಥದಲ್ಲಿ ಧೃತರಾಷ್ಟ್ರ ವಿದುರನನ್ನು ದೀರ್ಘದರ್ಶನಂ ಅಂತ ಕರೆದಿದ್ದಾನೆ. ಸೊ ವಿದುರ sees what Dhritarashtra cannot see. Na akalpyah. And at the same time, ಧೃತರಾಷ್ಟ್ರನಿಗೆ ಯಾವಾಗಲೂ ಕೂಡ ಒಂದು ರೀತಿಯ ಗಿಲ್ಟಿ ಫೀಲಿಂಗ್ ಇರ್ತಾ ಇತ್ತು. ಕಾರಣ ಏನು ಅಂತಂದರೆ, ಸದಾಕಾಲ ಧೃತರಾಷ್ಟ್ರ ದುರ್ಯೋಧನನ ಪರವಾಗಿ ಯೋಚನೆ ಮಾಡ್ತಾ ಇದ್ದ. ಸೊ ದಿಸ್ ಈಸ್ ಕಾಲ್ಡ್ ಪುತ್ರ ವ್ಯಾಮೋಹ. ಅನೇಕ ಬೇರೆ ಬೇರೆ ಸಂದರ್ಭಗಳಲ್ಲಿ ದುರ್ಯೋಧನ ವಿದುರನನ್ನ ಧೃತರಾಷ್ಟ್ರನ ಎದುರಿಗೆ ಅವಮಾನ ಮಾಡಿದ್ದಾನೆ. ಅದು ರಾಜಸಭೆ ಇರಬಹುದು ಅಥವಾ ಧೃತರಾಷ್ಟ್ರನ ಅರಮನೆ ಇರಬಹುದು. ಹೀಗೆ ಅನೇಕ ಸಂದರ್ಭಗಳಲ್ಲಿ ವಿದುರನನ್ನು ಅವನು ಎಂದೂ ಕೂಡ ಚಿಕ್ಕಪ್ಪ ಅಂತ ಕರೀತಾ ಇರಲಿಲ್ಲ. ದಾಸಿಪುತ್ರ ಅಂತ ನೇರವಾಗಿ ಅವನನ್ನು ಅವಮಾನ ಮಾಡ್ತಾ ಇದ್ದ. ಸೊ ವಿದುರ ಕೊಡ್ತಾ ಇರುವಂತಹ ಸಲಹೆಗಳನ್ನು ರಾಜ್ಯದ ಅಭಿವೃದ್ಧಿಗಾಗಿ ಧೃತರಾಷ್ಟ್ರ ಉಪಯೋಗಿಸ್ಕೊತಾ ಇದ್ದ. ಆದರೆ ಎಂದೂ ಕೂಡ ದುರ್ಯೋಧನನಿಗೆ ವಿದುರನ ಸಲಹೆ ಬೇಕಾಗಿರಲಿಲ್ಲ. ಕಾರಣ ಏನು ಅಂತಂದರೆ ದಿಸ್ ವಿದುರ ಈಸ್ ಎ ಕ್ಷತ್ತಃ, ದಟ್ ಈಸ್ ದಾಸಿಪುತ್ರ. ಸೊ ಹೀಗೆ ಧೃತರಾಷ್ಟ್ರನ ಎದುರಿಗೆ ತುಂಬಿದ ಸಭೆಯಲ್ಲಿ ಅನೇಕ ಬಾರಿ ಅವಮಾನ ಮಾಡಿದ್ದಾನೆ ದುರ್ಯೋಧನ. ನೀನು ದಾಸಿಪುತ್ರ, ಯು ಆರ್ ಎ ಕ್ಷತ್ತ. ಸೊ ಎಂದೂ ಕೂಡ ಅವನು ವಿದುರನನ್ನ ಚಿಕ್ಕಪ್ಪ ಅಂತ ಕರೆದೇ ಇಲ್ಲ. ಪಾಂಡವರು ಕರೆದಿದ್ದಾರೆ ಚಿಕ್ಕಪ್ಪ ಅಂತ. ಅದೇ ರೀತಿ ಧೃತರಾಷ್ಟ್ರ ಬಹಳ ಹೆಮ್ಮೆಯಿಂದ ಹಿ ಈಸ್ ಮೈ ಜ್ಞಾನಿ ಸಹೋದರ, ಈಸ್ ಅ ವೈಸ್ ಪರ್ಸನ್, ಮಹಾಪ್ರಾಜ್ಞಂ. ಬಹಳ ಹೆಮ್ಮೆಯಿಂದ ಧೃತರಾಷ್ಟ್ರ ಹೇಳ್ಕೊತಾನೆ. ಆದರೆ ಧೃತರಾಷ್ಟ್ರನ ಎದುರಿಗೆ ದುರ್ಯೋಧನ ಅವಮಾನ ಮಾಡಿದಾಗ ವಿದುರನನ್ನು ಅವನು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ಪುತ್ರ ವ್ಯಾಮೋಹ. ಸೊ ಹೀಗೆ
ಈ ಕಾರಣದಿಂದ ಧೃತರಾಷ್ಟ್ರನಿಗೆ ಒಂದು ಗಿಲ್ಟ್ ಫೀಲಿಂಗು. ಅನೇಕ ಸಂದರ್ಭಗಳಲ್ಲಿ ನನ್ನಿಂದ ವಿದುರನಿಗೆ ಅನ್ಯಾಯ ಆಗಿದೆ ಅನ್ನೋಂತಹ ಒಂದು ಗಿಲ್ಟ್ ಫೀಲಿಂಗು ಧೃತರಾಷ್ಟ್ರನಿಗೆ ಸದಾಕಾಲ ಇರ್ತಾ ಇತ್ತು. ಯಾವ ಸಮಯದಲ್ಲೂ ಕೂಡ ದುರ್ಯೋಧನನ ವಿರುದ್ಧವಾಗಿ ಧೃತರಾಷ್ಟ್ರ ಮಾತನಾಡಲಿಲ್ಲ. ಸೊ ಈಗ ಆ ಎಲ್ಲ ಹಿಂದಿನ ಘಟನೆಗಳು ಕೂಡ ಧೃತರಾಷ್ಟ್ರನ ಅರಿವಿಗೆ ಬಂದು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಈಗ ನನಗೆ ವಿದುರ ಎಷ್ಟು ಇಂಪಾರ್ಟೆಂಟ್ ಅನ್ನುವಂತಹದ್ದು ಗೊತ್ತಾಗ್ತದೆ. ಈ ಸರಿ ರಾತ್ರಿನಲ್ಲಿ ನಾನು ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಯೋಚನೆಗಳು, ಅಷ್ಟೊಂದು ಚಿಂತೆಗಳು. ಬಟ್ ಈ ಎಲ್ಲ ಚಿಂತೆಗಳಿಗೆ ಹೆಚ್ಚಿನ ಜವಾಬ್ದಾರಿನ ನಾನೇ ಹೊರಬೇಕು. ನಾನೇ ತೆಗೆದುಕೊಳ್ಳುವಂತಹ ಅನೇಕ ನಿರ್ಧಾರಗಳು ಈ ರೀತಿ ಚಿಂತೆಗಳಾಗಿ ಬದಲಾವಣೆ ಹೊಂದಿದೆ. ಬಟ್ ಆದರೂ ಕೂಡ ಈ ಎಲ್ಲ ಚಿಂತೆಗಳಿಗೆ ಪರಿಹಾರವನ್ನು ಕೊಡುವಂತಹ ಸಾಮರ್ಥ್ಯ ಇರೋದು ಇಟ್ ಈಸ್ ಓನ್ಲಿ ಫಾರ್ ದಿ ವಿದುರ. ಬಟ್ ಇದೇ ವಿದುರನ ನಾನು ಎಂದೂ ಕೂಡ, ಅದು ರಾಜಸಭೆ ಆಗಿರಬಹುದು ಅಥವಾ ದುರ್ಯೋಧನನ ಎದುರುಗಡೆ ಎಂದೂ ಕೂಡ ನಾನು ವಿದುರನನ್ನು ಸಪೋರ್ಟ್ ಮಾಡೋಕ್ಕಾಗಲೇ ಇಲ್ಲ. ದೋ ಹಿ ಈಸ್ ಎ ಮಹಾಪ್ರಾಜ್ಞ. ಸೊ ಹೀಗೆ ವಿದುರನ ಬಗ್ಗೆ ಅವನಿಗೆ ಒಂದು ರೀತಿಯ ಗಿಲ್ಟ್ ಫೀಲಿಂಗು. ಬಟ್ ಈಗ ಅವನಿಗೆ ವಿದುರನೇ ಬೇಕಾಗಿದೆ. ಯಾಕೆಂದರೆ ನಿದ್ದೆ ಬರ್ತಾ ಇಲ್ಲ ರಾತ್ರಿ. ಸಂಜೆಯ ಕೂಡ ಯಾವೊಂದು ವಿಚಾರವನ್ನು ಹೇಳಿದೆ, ಐ ವಾಂಟ್ ಟು ಸ್ಲೀಪ್. ಸಂಜೆಯ ಹೋಗ್ಬೇಕಾದ್ರೆ ಹೇಳ್ತೇನೆ, ನಾನು ನಿದ್ದೆ ಮಾಡಬೇಕು, ಐ ಆಮ್ ಟೈರ್ಡ್. ಯಾಕೆಂತಂದ್ರೆ ನಾನು ಪ್ರಯಾಣ ಮಾಡಿ ಬಂದಿರುವಂಥದ್ದು, ವಿರಾಟ್ ನಗರದಿಂದ ನಾನು ಹಿಂತಿರುಗಿ ಬಂದಿದ್ದೀನಿ. ನಾನು ಹೋಗಿದ್ದು ರಾಯಭಾರಿ ಸಂಧಾನವನ್ನು ಏನಾದರೂ ಪರಿಹಾರ ಕಂಡ್ಕೋಬಹುದಾ ಅಂತ. ಸೊ ನಾನು ಹೋಗಿ ಹಿಂತಿರುಗಿ ಬಂದಿದ್ದೀನಿ, ಬಳಲಿದ್ದೀನಿ. ನನಗೆ ಆಯಾಸ ಆಗಿದೆ. ಜೊತೆಗೆ ಅಲ್ಲಿ ನಡೆದಂತಹ ವಿಚಾರವನ್ನು ನಾನು ಎಲ್ಲರೆದುರಿಗೂ ಹೇಳಬೇಕು. ಈಗ ನೀ ಕೇಳ್ತಾ ಇದೆಯಾ ಅಂತ ನಾನು ನಿನಗೆ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಈಗ ಒಂದ್ಸಲಿ, ನಾಳೆ ಒಂದ್ಸಲಿ, ನಥಿಂಗ್ ಲೈಕ್ ದಟ್. ಸೊ ಐ ವಿಲ್ ಟೆಲ್ ಎವ್ರಿಥಿಂಗ್ ಇನ್ ದಿ ಸಭೆ. ಸೊ ನಾಳೆ ಸಭೆ ಆರಂಭ ಆಗಲಿ, ನಾನು ಅಲ್ಲಿ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿ ನಾನೀಗ ಮಲ್ಕೋಬೇಕು, ನಾನು ನಿದ್ದೆ ಮಾಡಬೇಕು. ಸೊ ದಟ್ ಮೀನ್ಸ್ ದಿಸ್ ಸಂಜಯ ಈಸ್ ಏಬಲ್ ಟು ಸ್ಲೀಪ್. But for Dhritarashtra, though he is a king, he is not able to sleep. ಸೊ ಅಷ್ಟು ಚಿಂತೆಗಳು ಧೃತರಾಷ್ಟ್ರನನ್ನು ಕಾಡ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಬುದ್ಧಿವಂತನಾದ ಮಹಾಪ್ರಾಜ್ಞನಾದ ವಿದುರ ನನ್ನನ್ನು ಕುರಿತು ಸಮಾಧಾನದ ಮಾತುಗಳನ್ನು ಆಡ್ತಾನೆ. ಅವನು ಏನೋ ಒಂದು ಪರಿಹಾರ ಹೇಳ್ತಾನೆ. ಸೊ ಹಾಗಾಗಿ ವಿದುರ ಏನು ಮಾತನಾಡ್ತಾನೆ ಅದು ನನಗೆ ಸಮಾಧಾನ ಕೊಡೋದ್ರಿಂದ ಬಹುಶಃ ನಾನು ನಿದ್ದೆ ಮಾಡಬಹುದು, ನನ್ನ ಚಿಂತೆಗಳು ದೂರ ಆಗಬಹುದು. ಸೊ ಅದರಿಂದ ವಿದುರನನ್ನು ಕರ್ಕೊಂಡು ಬಾ ಅಂತ ದ್ವಾರಪಾಲಕನಿಗೆ ಆಜ್ಞೆ ಮಾಡಿರ್ತಾನೆ. ಸೊ ಅದರಂತೆ ಆ ಆಜ್ಞೆಯಂತೆ ಈಗ ಇಲ್ಲಿ ವಿದುರ ಬಂದಿದ್ದಾನೆ. ಬಟ್ ವಿದುರ ಧೃತರಾಷ್ಟ್ರನ ಮನವಿಯನ್ನು ನೇರವಾಗಿ ತಿರಸ್ಕಾರ ಮಾಡಬಹುದಾಗಿತ್ತು. He has got all such rights. ಬಟ್ ವಿದುರ ಆ ರೀತಿ ಮಾಡಲಿಲ್ಲ. ಇದು ಮಹಾರಾಜನ ಆದೇಶ. ದ್ವಾರಪಾಲಕನನ್ನು ಕರೆದು ಧೃತರಾಷ್ಟ್ರ ಹೇಳ್ತಾನೆ, ಐ ಆಮ್ ಆರ್ಡರಿಂಗ್ ಯು, ಗೋ ಅಂಡ್ ಬ್ರಿಂಗ್ ಹಿಮ್ ರೈಟ್ ನೌ ಅಂಡ್ ಐ ವಾಂಟ್ ಟು ಸಿ ಹಿಮ್. ನಾನು ಅವನನ್ನು ನೋಡಬೇಕು ಅನ್ನುವಂತಹ ಇಚ್ಛೆ ನನ್ನಲ್ಲಿ ಪ್ರಬಲವಾಗಿದೆ. ಸೊ ಐ ಆಮ್ ಆರ್ಡರಿಂಗ್ ಯು. ಸೊ ಒಂದು ಶಾಸನ, ಒಂದು ಆದೇಶವನ್ನು ಹೊರಡಿಸಿದ್ದಾನೆ ಧೃತರಾಷ್ಟ್ರ. ಸೊ ಮಹಾರಾಜನ ಆದೇಶ ಇದು. ಧೃತರಾಷ್ಟ್ರ ಆಸ್ ಎ ಬ್ರದರ್ ಅವನ ಮನವಿಯನ್ನು ಅವನು ತಿರಸ್ಕಾರ ಮಾಡಬಹುದಾಗಿತ್ತು ವಿದುರ. ಆದರೆ ಧೃತರಾಷ್ಟ್ರ ಈಸ್ ನಾಟ್ ಜಸ್ಟ್ ಎ ಬ್ರದರ್, ಹಿ ಈಸ್ ಎ ಕಿಂಗ್, ಹಿ ಈಸ್ ಎ ಮಹಾರಾಜ. ಸೊ ಅದರಿಂದ ಅವನ ಮನವಿಯನ್ನು ಪುರಸ್ಕರಿಸಿ ಅರಮನೆಗೆ ಬಂದಿದ್ದಾನೆ. ಸೊ ವಿದುರ ಬಂದಿದ್ದಾನೆ ಅನ್ನುವಂತಹದ್ದು ಧೃತರಾಷ್ಟ್ರನಿಗೆ ತಿಳಿದು ಬಂದ ನಂತರದಲ್ಲಿ ಧೃತರಾಷ್ಟ್ರನಿಗೆ ಗಿಲ್ಟ್ ಫೀಲಿಂಗ್ ಇದೆ.
ಕೇವಲ ಅಷ್ಟು ಮಾತ್ರ ಅಲ್ಲ, ಕೇವಲ ಏನೋ ಒಂದು ಗಿಲ್ಟ್ ಫೀಲಿಂಗ್ ಇದೆ ಅದಕ್ಕೆ ನನಗೆ ನಿದ್ದೆ ಬರ್ತಾ ಇಲ್ಲ, ಆ ರೀತಿ ಕೂಡ ಅಲ್ಲ. ದೆರ್ ಈಸ್ ಮೋಹ ಇನ್ ದಿ ಮೈಂಡ್ ಆಫ್ ಧೃತರಾಷ್ಟ್ರ, ದೆರ್ ಈಸ್ ಭಯ ಇನ್ ದಿ ಮೈಂಡ್ ಆಫ್ ಧೃತರಾಷ್ಟ್ರ. ಸೊ ಬಿಕಾಸ್ ಆಫ್ ಫಿಯರ್ ಅನ್ನುವಂತಹದ್ದು ಅನೇಕ ಅನರ್ಥಗಳಿಗೆ ಕಾರಣವಾಗುತ್ತೆ. ಸೊ ಇಷ್ಟೊಂದು ಚಿಂತೆ, ಇಷ್ಟೊಂದು ಭಯ, ಇಷ್ಟೊಂದು ಮೋಹ ಅಂತಂದ್ರೆ ಏನು ತೋಚ್ತಾ ಇಲ್ಲ ಮನಸ್ಸಿಗೆ. ಸೊ ಆದ್ರಿಂದ ನಾನೀಗ ವಿದುರನನ್ನು ನೋಡಲೇಬೇಕು ಅಂತ ಹೇಳಿ ದ್ವಾರಪಾಲಕನಿಗೆ ಅವನು ಆರ್ಡರ್ ಮಾಡಿರ್ತಾನೆ. ಮತ್ತು ವಿದುರ ಬಂದಿದ್ದಾನೆ ಎನ್ನುವಂತಹ ಸುದ್ದಿಯನ್ನು ದ್ವಾರಪಾಲಕ ಹೇಳ್ತಾನೆ. ನಿನ್ನ ಆಜ್ಞೆಯ ಆದೇಶದ ಮೇರೆಗೆ, ನಿನ್ನ ಆಜ್ಞೆಯ ಮೇರೆಗೆ ದಿಸ್ ವಿದುರ ಹ್ಯಾಸ್ ಕಮ್ ಹಿಯರ್. ಹಿ ಈಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್. He is waiting for your permission and he is ready to do whatever is required to do. So ಏನಾದರೂ ಆರ್ಡರ್ ಇದ್ರೆ ಹೇಳಬಹುದು ಅಂತ ಹೇಳಿ ಕಳಿಸಿದ್ದಾನೆ. ಈ ರೀತಿ ವಿದುರ ನಾನು ಒಳಗಡೆ ಬರಬಹುದಾ ಅನ್ನೋದನ್ನ ಒಂದು ರೀತಿಯಲ್ಲಿ ಕೇಳ್ಕೊತಾ ಇರೋವಂತಹದ್ದು, ಪರ್ಮಿಷನ್ ಕೇಳ್ತಾ ಇರೋವಂತಹದ್ದು. ಸೊ ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ವಿದುರ ಇಲ್ಲಿಗೆ ಬರೋದಕ್ಕೆ ನೋ ರೆಸ್ಟ್ರಿಕ್ಷನ್ಸ್, ಅವನಿಗೆ ನನ್ನ ಒಂದು ಪರ್ಮಿಷನ್ ಅನ್ನುವಂತಹದ್ದು ಏನು ಬೇಡ. ದೇರ್ ಈಸ್ ನೋ ರೆಸ್ಟ್ರಿಕ್ಷನ್ಸ್ ಫಾರ್ ಹಿಮ್ ಟು ಎಂಟರ್ ಇನ್ ಟು ಮೈ ರೂಮ್. ಜೊತೆಗೆ ಸಾಮಾನ್ಯವಾಗಿ ತಪ್ಪು ಮಾಡಿರುವಂತಹ ವ್ಯಕ್ತಿಗೆ ಒಂದು ರೀತಿಯ ಗಿಲ್ಟ್ ಕಾಡ್ತಾ ಇರುತ್ತೆ. ಸೊ ಇಲ್ಲಿ ತಪ್ಪು ಮಾಡಿರುವಂತಹವನು ಅಷ್ಟು ಸುಲಭವಾಗಿ ಆ ತಪ್ಪನ್ನ ಒಪ್ಕೊಳ್ಳೋದಿಲ್ಲ. ತಪ್ಪು ಮಾಡಿರೋದ್ರಿಂದ ಗಿಲ್ಟ್ ಕಾಡ್ತಾ ಇದೆ, ಆದರೂ ಕೂಡ ಆ ತಪ್ಪನ್ನ ಒಪ್ಕೊಳ್ಳೋಷ್ಟು ಧೈರ್ಯ ತಪ್ಪು ಮಾಡಿದವನಿಗೆ ಇರೋದಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದಿ ಅಹಂ. ಆ ಅಹಂ ಅನ್ನುವಂತಹದ್ದು ಅಡ್ಡ ಬರುತ್ತೆ. ಸೊ ಇಲ್ಲಾಗಿರುವಂತಹದ್ದು ಅದೇ ಧೃತರಾಷ್ಟ್ರನಿಗೆ. ಸೊ ವಿದುರನಿಂದ ಅವನಿಗೆ ಸಮಾಧಾನ ಬೇಕು, ವಿದುರ ಬೇಕು, ಬಟ್ ನನ್ನಿಂದ ತಪ್ಪಾಗಿದೆ ಅನ್ನೋವಂತಹದ್ದನ್ನು ಒಪ್ಕೊಳ್ಳೋ ಅಷ್ಟು ದೊಡ್ಡ ಮನಸ್ಸು ಧೃತರಾಷ್ಟ್ರನಿಗೆ ಇಲ್ಲ. ಒಪ್ಕೊಂಡಿದ್ದರೆ ಈ ರೀತಿ ಗಿಲ್ಟ್ ಫೀಲ್ ಆಗ್ತಾ ಇರಲಿಲ್ಲ. ಅದು ಒಪ್ಕೊಂಡಿಲ್ಲ. ಯಾಕೆ ಒಪ್ಕೊಂಡಿಲ್ಲ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಅಹಂ. ಸೊ ಅದರಿಂದ ಅವನು ಹೇಳ್ತಾನೆ ದ್ವಾರಪಾಲಕನಿಗೆ, ವಿದುರ ಇಲ್ಲಿಗೆ ಬರಬೇಕು ಅಂತಂದರೆ ನಥಿಂಗ್ ಲೈಕ್ ದಟ್, ನೋ ಪರ್ಮಿಷನ್ ಈಸ್ ನಾಟ್ ರಿಕ್ವೈರ್ಡ್. At any time he can straight away he can enter into my cabin and I am never unfit to meet Vidura, he says. That means Vidura is such a noble person. ಅವನನ್ನು ನಾನು ಮೀಟ್ ಮಾಡಬೇಕು ಅಂತಂದರೆ ನನಗೆ ಐ ಹ್ಯಾವ್ ಗಾಟ್ ಆಲ್ ಸಚ್ ಯೋಗ್ಯತಾಸ್. ಐ ಆಮ್ ನೆವರ್ ಅನ್ಫಿಟ್ ಟು ಮೀಟ್ ವಿದುರ. ಐ ಆಮ್ ನೆವರ್ ಅನ್ವರ್ತಿ ಟು ಮೀಟ್ ವಿದುರ. I have got all qualities to meet Vidura. ನನಗೆ ಆ ಯೋಗ್ಯತೆ ಇದೆ, ವಿದುರನ ನಾನು ನೋಡಬೇಕು. ಸೊ ಯಾವಾಗ ಈ ರೀತಿ ಮೋಹದಿಂದ ಕೂಡಿರುವಂತಹ ವ್ಯಕ್ತಿಗಳಿಗೆ ನೀತಿ ಅಂತಂದರೆ ಉಪದೇಶ, ದಿ ರೈಟ್ ಅಡ್ವೈಸ್, ದಿ ಗೈಡೆನ್ಸ್ ಅಂತ ಹೇಳ್ತಾರೆ. ಸೊ ಮೋಹದಿಂದ ಕೂಡಿರುವಂತಹ ವ್ಯಕ್ತಿಗಳಿಗೆ ಸಿಗುವಂತಹ ಉತ್ತಮವಾದ ಸಲಹೆಗಳು ಈಸ್ ಲೈಕ್ ಮೆಡಿಸಿನ್. ಅದೇ ರೀತಿ ಶರಣಾಗತನಾಗಿ ಬಂದವನಿಗೆ ನೀತಿಯನ್ನು ಕೊಟ್ಟಾಗ ದಟ್ ಬಿಕಮ್ಸ್ ಅಮೃತ. ಸೊ ಇಲ್ಲಿ ಧೃತರಾಷ್ಟ್ರ ಹಿ ಈಸ್ ಆಲ್ಮೋಸ್ಟ್ ಸರೆಂಡರಿಂಗ್ ಟು ವಿದುರ. ಸೊ ಹಿ ಸೇಸ್ ಹಿ ಕ್ಯಾನ್ ಎಂಟರ್ ಇನ್ ಟು ಮೈ ಚೇಂಬರ್ ಅಟ್ ಎನಿ ಟೈಮ್. ಫಾರ್ ಹಿಮ್ ನೋ ಪರ್ಮಿಷನ್ ಈಸ್ ರಿಕ್ವೈರ್ಡ್. ಹಿ ಈಸ್ ಮಹಾಪ್ರಾಜ್ಞಂ and I am never unfit to meet Vidura. That means he is surrendering. So for Dhritarashtra, since he is surrendered to Vidura, so his words are now Amrita. And at the same time his mind is deluded. So whatever Vidura avanu koduvantaha ella ಸಲಹೆಗಳು ಕೂಡ ಈಗ
ದೇ ಆರ್ ಮೆಡಿಸಿನ್ ಫಾರ್ ಧೃತರಾಷ್ಟ್ರ. ಸೊ ಅದರಿಂದ ಮೊದಲು ಅವನನ್ನು ಒಳಗಡೆ ಕಳಿಸು, ಅವನೇನು ಪರ್ಮಿಷನ್ ಬೇಡ ಅವನಿಗೆ, ನಾನು ಕೂಡ ಕಾಯ್ತಾ ಇದ್ದೀನಿ, ಐ ವಾಂಟ್ ಟು ಮೀಟ್ ಹಿಮ್. ಸೊ ಕೂಡಲೇ ಅವನಿಗೆ ಒಳಗಡೆ ಬರೋದಕ್ಕೆ ಹೇಳು, ಪರ್ಮಿಷನ್ ಈಸ್ ನಾಟ್ ರಿಕ್ವೈರ್ಡ್. ಆ್ಯಂಡ್ ದ್ವಾರಪಾಲಕ ಹಿ ಕಮ್ಸ್ ಔಟ್. ನೌ ದ್ವಾಸ್ತ ಉವಾಚ. ಸೊ ಹೊರಗಡೆ ಬಂದಂತಹ ದ್ವಾರಪಾಲಕ ಅವನೀಗ ವಿದುರನಿಗೆ ಹೇಳ್ತಾನೆ, ಪ್ರವಿಶಾಂತಃ ಪುರಂ ಕ್ಷತ್ತಃ ಮಹಾರಾಜಸ್ಯ ಧೀಮತಃ ನಹಿತೆ ದರ್ಶನೆ ಕಲ್ಪೋ ಜಾತೋ ರಾಜಾಬ್ರವಿದ್ಧಿ ಮಾಂ. ಸೊ ದ್ವಾರಪಾಲಕ he comes back from the palace of Dhritarashtra and he spoke to Vidura. Hi kshattah maharajasya antah puram pravisha te darshane jato akalpya na iti raja mam abravit. ಸೊ ದಿಸ್ ದ್ವಾರಪಾಲಕ ಅವನು ಬಂದು ವಿದುರನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ, ಹೇ ಕ್ಷತ್ತ. ಇಲ್ಲಿ ಕ್ಷತ್ತ ಅನ್ನುವಂತಹದ್ದು ವಿದುರನನ್ನು ಕುರಿತು ಹೇಳುವಂತಹದ್ದು. ಆ್ಯಕ್ಚುಯಲ್ ಮೀನಿಂಗ್ ಈಸ್ ಕ್ಷತ್ತ ಅಂತಂದರೆ ದಾಸಿಪುತ್ರ ಅಂತ. ಸೊ ಒಬ್ಬ ದ್ವಾರಪಾಲಕ ಕೂಡ ವಿದುರನನ್ನು ಈ ರೀತಿ ದಾಸಿಪುತ್ರ ಅನ್ನುವ ಅಷ್ಟರ ಮಟ್ಟಿಗೆ ಅದು ಅವನ ಹೆಸರು ಆ ರೀತಿ ಆಗಿ ಹೋಗಿದೆ. ಆ ರೀತಿ ಆಗುವಂತೆ ಇಲ್ಲಿ ಕೌರವರು ವಿದುರನನ್ನು ಆ ರೀತಿ ನೋಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಕ್ಷತ್ತಃ. ಸೊ ದ್ವಾರಪಾಲಕ ಹೇಳ್ತಾ ಇದ್ದಾನೆ, ಹೇ ಕ್ಷತ್ತ, ಹೇ ವಿದುರ, ನೀನು ಈಗ ಧೀಮಂತನಾದ ಮಹಾರಾಜ ಧೃತರಾಷ್ಟ್ರನ ಅಂತಃಪುರವನ್ನು ನೀನು ಪ್ರವೇಶಿಸಬಹುದು. ಪ್ಲೀಸ್ ಎಂಟರ್. ಅಂಡ್ ಹಿ ಹ್ಯಾಸ್ ಟೋಲ್ಡ್ ಮೀ, ಅವನು ಹೇಳಿ ಕಳಿಸಿದ್ದಾನೆ, ಮಹಾರಾಜನನ್ನ ನೀನು ಸಂದರ್ಶಿಸಬೇಕು ಅಂತಂದಾಗ ನಿನಗೆ ಎಂದಿಗೂ ಕೂಡ ಯಾವ ವಿಧವಾದ ಕಟ್ಟುಪಾಡುಗಳು ಕೂಡ ಇಲ್ಲ. ಎನಿ ಟೈಮ್ ನೀನು ಬರಬಹುದು, ಯಾವಾಗ ಬೇಕಾದ್ರೂ ಇಲ್ಲಿಂದ ಹೋಗಬಹುದು. ಅದನ್ನು ಅವನಿಗೆ ತಿಳಿಸು ಅನ್ನುವಂತಹದ್ದನ್ನು ಕೂಡ ನನ್ನ ಮೂಲಕ ಅವನು ಹೇಳಿ ಕಳಿಸಿದ್ದಾನೆ. ಸೊ ಇನ್ ಫ್ಯೂಚರ್ ಯು ಡೋಂಟ್ ನೀಡ್ ಪರ್ಮಿಷನ್ ಟು ಎಂಟರ್ ಇನ್ ಟು ದಿ ಕ್ಯಾಬಿನ್ ಆಫ್ ಧೃತರಾಷ್ಟ್ರ. ಯು ಆರ್ ಎ ಫ್ರೀ ಪರ್ಸನ್. ಸೊ ಧೀಮತಃ. ಸೊ ಧೀಮತಃ ಅಂತ ಇಲ್ಲಿ ಈ ಪದ ಉಪಯೋಗಿಸಿರುವಂತಹದ್ದು ಧೃತರಾಷ್ಟ್ರನ ಕುರಿತು ಹೇಳಿರುವಂತಹದ್ದು. ಆಕ್ಚುಲಾಗಿ ಇಟ್ ಈಸ್ ಅನ್ಪ್ಲೆಸೆಂಟ್ ಟು ಕಾಲ್ ಧೃತರಾಷ್ಟ್ರ ಆಸ್ ಧೀಮತ. ಧೀಮತ ಅಂತಂದರೆ ಇಂಟೆಲಿಜೆಂಟ್. ಯಾಕೆಂತಂದರೆ ಈಗಾಗಲೇ ಧೃತರಾಷ್ಟ್ರನ ಬುದ್ಧಿ ಮೋಹದ ಪಾಶಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ ಹಿ ಈಸ್ ಕಾಲ್ಡ್ ಧೀಮಂತ. ಈಗಾಗಲೇ ಧೃತರಾಷ್ಟ್ರ ಈ ರೀತಿ ಮೋಹದ ಬುದ್ಧಿಗೆ ತನ್ನನ್ನು ಒಪ್ಪಿಸ್ಕೊಂಡಿದ್ದಾನೆ. ಇನ್ ಸ್ಪೈಟ್ ಆಫ್ ದಟ್, ವೈ ಧೃತರಾಷ್ಟ್ರ ಯೂಸ್ ಟು ಬಿ ಕಾಲ್ಡ್ ಆಸ್ ಧೀಮಂತ? ಇಟ್ ಈಸ್ ಓನ್ಲಿ ಬಿಕಾಸ್ ಇಲ್ಲಿ ಧೃತರಾಷ್ಟ್ರ ಅಂತ ಹೇಳಿದಾಗ ಹಿ ಈಸ್ ಎ ಮಹಾರಾಜ. ಮಹಾರಾಜ ಅನ್ನುವಂತಹದ್ದು ಈಸ್ ಎ ಪದವಿ, ಇಟ್ ಈಸ್ ಎ ಡಿಸಿಗ್ನೇಷನ್. ಸೊ ಈವನ್ ಶಾಸ್ತ್ರ respectfully calls the king, calls this post, this designation as Dhimataha. This we have to learn from Shastra. What is Shastra? This is the greatness of Shastra. Even Shastra respects a king. That is the beauty of our Sanatana Dharma. So it respects the padavi. Otherwise, everybody knows Dhritarashtra is not wise. ಧೃತರಾಷ್ಟ್ರನ ಬುದ್ಧಿ ಎಲ್ರಿಗೂ ಗೊತ್ತಾಗಿದೆ. ಸೊ ಅದರಿಂದ ಧೀಮಂತ ಅನ್ನುವಂತಹದ್ದು ಧೃತರಾಷ್ಟ್ರನಿಗೆ ಒಪ್ಪೋದಿಲ್ಲ. ಎವ್ರಿಬಡಿ ನೋಸ್ ದಿಸ್ ಓಪನ್ ಸೀಕ್ರೆಟ್. ಬಟ್ ಬಿಕಾಸ್ ಹಿ ಈಸ್ ಎ ಕಿಂಗ್, because he is a Maharaja and it is a padavi, it's a designation. So even Shastra respects him. Shastra calls him, O king, you are Dhimantaha.
ಸೊ ಅಂತಃಪುರಂ, ಇಲ್ಲೂ ಕೂಡ ನಾವು ಅಂತಃಪುರಂ ಅಂತ ಹೇಳಿದಾಗ ಇಲ್ಲಿ ವಿ ಕ್ಯಾನ್ ಸಿ ಟೂ ಮೀನಿಂಗ್ಸ್. ಒಂದು ಅಂತಃಪುರಂ ಅಂತಂದ್ರೆ ಪ್ಯಾಲೇಸ್, ಸಾಮಾನ್ಯವಾಗಿ ಮಹಾರಾಜನ ಅಂತಃಪುರ ಅಂತಾನೆ ಸ್ಟಾರ್ಟ್ ಆಗುತ್ತೆ. ಸೊ ಮಹಾರಾಜನ ಅಂತಃಪುರ ಅನ್ನುವಂತಹದ್ದು ಅವನ ಅರಮನೆಯನ್ನು ಕುರಿತು ಹೇಳಿರುವಂತಹದ್ದು, ಮಹಾರಾಜ ವಾಸ ಮಾಡುವಂತಹದ್ದು. ಸೊ ಅರಮನೆ ಇಸ್ ಕಾಲ್ಡ್ ದಿ ಅಂತಃಪುರ. ದಿಸ್ ಇಸ್ ಒನ್ ಮೀನಿಂಗ್. ಅನದರ್ ಮೀನಿಂಗ್ ಆಫ್ ಅಂತಃಪುರಂ, ಇಲ್ಲಿ ಈ ಸಂದರ್ಭ ಹೇಗಿದೆ ಅಂತಂದ್ರೆ, ಧೃತರಾಷ್ಟ್ರ ಹೇಳಿ ಕಳಿಸಿರುವಂತಹದ್ದು, ಆ ಮನವಿಯನ್ನ ಪುರಸ್ಕರಿಸಿ ವಿದುರ ಅಲ್ಲಿಗೆ ಬಂದಿರುವಂತಹದ್ದು ಈಸ್ ಮಿಡ್ ನೈಟ್. ಇಟ್ ಈಸ್ ಮಿಡ್ ನೈಟ್, ನಡುರಾತ್ರಿ. ಸೊ ನಡುರಾತ್ರಿ ಅಂತ ಹೇಳಿದಾಗ ದೇರ್ ಕೆನಾಟ್ ಬಿ ಎ ರಾಯಲ್ ಕೋರ್ಟ್ ಅಂತಂದ್ರೆ ಅಲ್ಲಿ ರಾಜಸಭೆ ಇರೋದಿಲ್ಲ. ಯಾಕೆಂತಂದ್ರೆ ರಾತ್ರಿಯಲ್ಲಿ ಎಲ್ಲ ಅವ್ರವ್ರವ್ರ ಮನೆಗೆ ಹೊರಟೋಗಿರ್ತಾರೆ. ಸಾಮಾನ್ಯವಾಗಿ ಬೆಳಗಿನ ಹಗಲಿನಲ್ಲಿ ರಾಜಸಭೆ ನಡೆಯುತ್ತೆ, ಊರ ಪ್ರಮುಖರು ಬಂದಿರ್ತಾರೆ, ಬೇರೆ ಬೇರೆ ಪ್ರದೇಶಗಳಿಂದ ಏನೇನು ವಿಚಾರಗಳನ್ನು ರಾಜನಿಗೆ ತಿಳಿಸ್ಬೇಕಾಗಿರುತ್ತೆ, ರಾಜನಿಂದ ಏನು ಸಲಹೆ ಪಡ್ಕೋಬೇಕಾಗಿರುತ್ತೆ. ಸೊ ಸಾಮಾನ್ಯವಾಗಿ ಹಗಲಿನಲ್ಲಿ ಅಲ್ಲಿ ರಾಜಸಭೆ ಅಂತಂದಾಗ ಅಲ್ಲಿ ಸಭೆ ತುಂಬಿರುತ್ತೆ, ಪಂಡಿತರು ಇರ್ತಾರೆ, ಮಂತ್ರಿಗಳಿರ್ತಾರೆ, ಮತ್ತು ಆಯಾಯ ಪ್ರದೇಶದ ಮುಖಂಡ ಅಲ್ಲಿಗೆ ಬಂದಿರ್ತಾನೆ ಪ್ರಜೆಗಳ ಪರವಾಗಿ. ಸೊ ಅನೇಕ ರೀತಿಯ ಸಮಾಲೋಚನೆಗಳನ್ನು ಅಲ್ಲಿ ನಡೆಸಬೇಕಾಗತ್ತೆ, ಅನೇಕ ರೀತಿಯ ನಿರ್ಧಾರಗಳನ್ನು ತಗೋಬೇಕಾಗತ್ತೆ ರಾಜನ ಸಮ್ಮುಖದಲ್ಲಿ. ಸೊ ಹಗಲಿನಲ್ಲಿ ಅದನ್ನು ನಾವು ಅಂತಃಪುರ ಅಂತ ಹೇಳಿದಾಗ ಅಲ್ಲಿ ದೇರ್ ವಿಲ್ ಬಿ ಎ ರಾಯಲ್ ಕೋರ್ಟ್ ಆಲ್ಸೋ ಅಂತಃಪುರದಲ್ಲಿ, ಅರಮನೆ ಅಂತ ಹೇಳಿದಾಗ. ಬಟ್ ಈಗ ಸಂದರ್ಭ ಏನು ಅಂತಂದ್ರೆ ಇಟ್ಸ್ ಎ ಮಿಡ್ ನೈಟ್, ನಡುರಾತ್ರಿ. ಸೊ ಇಲ್ಲಿ ನಡುರಾತ್ರಿ ಅಂತ ಹೇಳಿದಾಗ ಯಾವ ಊರ ಪ್ರಮುಖರು ಇಲ್ಲ, ಅಲ್ಲಿ ಬೇರೆ ಯಾವ ಮಂತ್ರಿಗಳು ಇಲ್ಲ. ಸೊ ದಟ್ ರಾಯಲ್ ಕೋರ್ಟ್ ಈಸ್ ಸಸ್ಪೆಂಡೆಡ್ ಫಾರ್ ದ ಟೈಮ್ ಬೀಯಿಂಗ್. ಸೊ ನೋ ಅಂತಃಪುರಂ. ಸೊ ದಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಅಂತಃಪುರ. ಬಟ್ ಸ್ಟಿಲ್ ಅಂತಃಪುರಂ ಈಸ್ ವೆರಿ ಮಚ್ ಪ್ರೈವೇಟ್ ಹಿಯರ್. ಇಲ್ಲಿ ಅಂತಃಪುರಂ ಅಂತ ಕರೀತಾ ಇರುವಂತಹದ್ದು ಕೇವಲ ಧೃತರಾಷ್ಟ್ರ ಯಾವ ಜಾಗದಲ್ಲಿ ಅಂತಂದ್ರೆ, ಈಗ ಶಯ್ಯಾಗೃಹ ಅನ್ನುವಂತಹದ್ದು ಅವನು ಮಲ್ಕೋಬೇಕು. ಯಾಕೆಂತಂದ್ರೆ ಸಂಜಯ ನಾನೀಗೇನು ನಿನ್ನ ಜೊತೆ ಮಾತನಾಡೋದಿಲ್ಲ, ನಾನು ನಾಳೆ ಸಭೆಯಲ್ಲಿ ಎಲ್ಲವನ್ನ ಹೇಳ್ತೀನಿ, ಈಗ ನನಗೆ ಆಯಾಸ ಆಗಿದೆ, ಪ್ರಯಾಣದ ಆಯಾಸ, ಸೊ ಡೋಂಟ್ ಡಿಸ್ಟರ್ಬ್ ಮೀ, ಐ ವಾಂಟ್ ಟು ಸ್ಲೀಪ್. ಹೀಗೆ ಅವನು ಹೇಳಿ ಹೋಗ್ತಾನೆ ಸಂಜಯ. ಸೊ ಸಂಜಯ ಮಲಗಕ್ಕೆ ಹೋಗ್ತಾ ಇದ್ದಾನಲ್ಲ, ಸೊ ಬೇರೆ ಏನೂ ಆಕ್ಟಿವಿಟೀಸ್ ಇಲ್ಲ, ನಾನು ಕೂಡ ಮಲಗಕ್ಕೆ ಹೋಗಬೇಕು ಅಂತ ಹೇಳಿ ಧೃತರಾಷ್ಟ್ರ ಕೂಡ ತಾನು ಶಯ್ಯಾಗೃಹ ಮಲಗುವಂತಹ ಕೋಣೆ ಅಲ್ಲಿಗೆ ಬಂದಿರ್ತಾನೆ. ದಟ್ಸ್ ಹಿಸ್ ಪ್ರೈವೇಟ್ ರೂಮ್. ಸೊ ಹಿಯರ್ ಅಂತಃಪುರ ಮೀನ್ಸ್ ದ ಪ್ರೈವೇಟ್ ರೂಮ್ ಆಫ್ ಧೃತರಾಷ್ಟ್ರ. ಸೊ ದಿಸ್ ಈಸ್ ದಿ ಮೀನಿಂಗ್ ಹಿಯರ್ ವಿ ಹ್ಯಾವ್ ಟು ಟೇಕ್. ಸೊ ಇಲ್ಲಿ ಧೃತರಾಷ್ಟ್ರನ ಈ ಒಂದು ಪ್ರೈವೇಟ್ ರೂಮ್ ಅಂತ ಹೇಳಿದಾಗ ಅಲ್ಲಿ ನೋ ಪಬ್ಲಿಕ್ ಈಸ್ ಅಲೋಡ್. ಯಾಕೆಂತಂದ್ರೆ ಇಲ್ಲಿ ವಿದುರ ಬಂದಿರುವಂತಹದ್ದು ಏನೋ ಒಂದು ವಿಚಾರವನ್ನು ಹೇಳಬೇಕು ಅಂತ. ಸೊ ನೀತಿ ಈಸ್ ನಾಟ್ ಫಾರ್ ದಿ ಪಬ್ಲಿಕ್. ರಾಯಲ್ ಕೋರ್ಟ್ ಅಂತಂದ್ರೆ ಅಲ್ಲಿ ಎಲ್ಲರೂ ಸೇರಿರ್ತಾರೆ. ಬಟ್ ಹಿಯರ್ ಅಂತಃಪುರ ಅಂತ ಕರೀತಾ ಇರೋದ್ರಿಂದ ನಾವು ರಾಯಲ್ ಕೋರ್ಟ್ ಈಸ್ ನಾಟ್ ಅಂತಃಪುರ ಆರ್ ದಿ ಪ್ಯಾಲೇಸ್. ಅರಮನೆ ಈಸ್ ನಾಟ್ ದಿ ಅಂತಃಪುರ. ರೈಟ್ ನೌ ಶಯ್ಯಾಗೃಹ ಆಫ್ ಧೃತರಾಷ್ಟ್ರ ಈಸ್ ದಿ ಅಂತಃಪುರ. ಅಲ್ಲಿ ಯಾವ ಪಬ್ಲಿಕ್ಕು ಇಲ್ಲ, ಅಲ್ಲಿ ನೋ ನೀತಿ ಕ್ಯಾನ್ ಬಿ ಗಿವನ್ ಟು ದಿ ಪಬ್ಲಿಕ್. ಅದರಿಂದ ನೋ ನೀತಿ ಈಸ್ ನಾಟ್ ಫಾರ್ ಎವ್ರಿಬಡಿ. ಸರ್ಟನ್ ಟ್ರೂತ್ಸ್ ಆರ್ ಟು ಬಿ ರಿವೀಲ್ಡ್ ಇನ್ ಪ್ರೈವೇಟ್, ದಟ್ ಟು ವೆನ್ ದರ್ ಈಸ್ ನೋ ಈಗೋ. ಸೊ ಈ ಸಂದರ್ಭದಲ್ಲಿ ಧೃತರಾಷ್ಟ್ರ ಕೇಳ್ಕೋತಾ ಇದ್ದಾನೆ, ನಾನು ವಿದುರನನ್ನು ನೋಡಬೇಕು, ಅವನ ಹಿತನುಡಿಗಳು ನನಗೆ ಬೇಕು. ಸೊ ಇಲ್ಲಿ ಧೃತರಾಷ್ಟ್ರ ಈ ರೀತಿ ಹೇಳ್ತಾ ಇದ್ದಾನೆ ಅಂತಂದಾಗ ದೆರ್ ಈಸ್ ನೋ ಈಗೋ. ಅಹಂನ ಬಿಟ್ಟು ಅವನು ವಿದುರನ ಮೇಲೆ ಡಿಪೆಂಡ್ ಆಗಿದ್ದಾರೆ ಈಗ. ಸೊ ನೌ ನೀತಿ ಕ್ಯಾನ್ ಎಂಟರ್.
ವಿದುರ ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ವಿವೇಕಿ ಅಂಡ್ ನೀತಿ. ವಿದುರ ಅನ್ನುವ ಆ ಪದದಲ್ಲೇ, ಅವನ ಹೆಸರಿನಲ್ಲೇ ವಿದ್ ಅಂತಂದರೆ ನಾಲೆಡ್ಜ್, ರ ಅದರಲ್ಲೇ ಇರೋಂತಹವನು ವಿದುರ. ಸೊ ಹಿ ಈಸ್ ವಿವೇಕಿ, ಹಿ ಈಸ್ ನೀತಿ ಪುರುಷ. ಆ್ಯಂಡ್ ದಿಸ್ ಜ್ಞಾನ, ನೀತಿ, ನಯ, ವಿನಯ, all such things can enter only where there is no ego. Now Dhritarashtra is in such a private chamber and he is totally depending on Vidura. Now he wants his ನೀತೀಸ್ so that ಅವನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ರಾತ್ರಿ ನಿದ್ದೆ ಮಾಡಿದ್ರೂ ಮಾಡಬಹುದು, ನಿದ್ದೆ ಬರಬಹುದು. ಸೊ ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಅವನು ವಿದುರನನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದಾನೆ. ಸೊ ಇಟ್ಸ್ ಎ ಪ್ರೈವೇಟ್ ರೂಮ್. ಅಂತಃಪುರ ಇಸ್ ಎ ಪ್ರೈವೇಟ್ ರೂಮ್ ರೈಟ್ ನೌ. ಸೊ ನೀತಿ ಈಸ್ ಟೋಲ್ಡ್ ಇನ್ ದಿ ಪ್ರೈವೇಟ್ ರೂಮ್ ಆಫ್ ಧೃತರಾಷ್ಟ್ರ. ಸೊ ಇಟ್ ಈಸ್ ನಾಟ್ ದಿ ರಾಯಲ್ ಕೋರ್ಟ್. ಸೊ ಇಲ್ಲಿ ಅಂತಃಪುರ ಅಂತಂದಾಗ ಇಟ್ ಈಸ್ ನಾಟ್ ರಾಯಲ್ ಕೋರ್ಟ್ ಆಫ್ ಧೃತರಾಷ್ಟ್ರ, ಇಟ್ ಈಸ್ ಅ ಪ್ರೈವೇಟ್ ರೂಮ್ ವೇರ್ ಧೃತರಾಷ್ಟ್ರ ವಾಂಟ್ಸ್ ಟು ಸ್ಲೀಪ್. ಸೊ ಧೃತರಾಷ್ಟ್ರನಿಗೆ ನೀತಿ ಉಪದೇಶ ಮಾಡ್ತಾ ಇರುವಂತಹದ್ದು ಈ ರೀತಿ ನಡುರಾತ್ರಿಯಲ್ಲಿ, ದಟ್ಟು ಇನ್ ಹಿಸ್ ಪ್ರೈವೇಟ್ ರೂಮ್ ಅಂತಃಪುರಂ. ಅನದರ್ ಮೀನಿಂಗ್ ಈಸ್ ಅಂತಃಪುರಂ ಅಂತಂದ್ರೆ ಈಸ್ ಎ ವೆರಿ ಸೀಕ್ರೆಟ್ ಟಾಕ್ ಬಿಟ್ವೀನ್ ಧೃತರಾಷ್ಟ್ರ ಅಂಡ್ ವಿದುರ. ಸೊ ಇಟ್ ಈಸ್ ಯುವರ್ ಸೀಕ್ರೆಟ್ ಹಾರ್ಟ್. ನೀತಿ ಈಸ್ ಎಂಟರಿಂಗ್. Niti of Vidura is entering into the heart of Dhritarashtra. So the heart of Dhritarashtra can also be understood as Antahpuram. Anta means ಒಳಗೆ. And Vaishampayana Uvacha. So Vaishampayana ಇಲ್ಲಿ ಹೇಳ್ತಾನೆ. Actually this is another very tricky. The dialogue is going on between Dhritarashtra and Vidura. ಸಂವಾದ ಇಲ್ಲಿ ನಡೀತಾ ಇರುವಂತಹದ್ದು ಬಿಟ್ವೀನ್ ಧೃತರಾಷ್ಟ್ರ ಅಂಡ್ ವಿದುರ. ಹೌ ಇಸ್ ಇಟ್ ದಟ್ ವೈಶಂಪಾಯನ ಎಂಟರ್ಡ್? Actually again, here this Janmejaya is asking something. He is listening to the story narrated by Vaishampayana. So Vaishampayana is narrating the story to Janmejaya. ಅಲ್ಲಿ ಸ್ಟೋರಿಯನ್ನು ಹೇಳ್ತಾ ಇರುವಂತಹದ್ದು ವೈಶಂಪಾಯನ ಜನಮೇಜಯನಿಗೆ ಹೇಳ್ತಾ ಇರುವಂತಹದ್ದನ್ನ, ಆ ಸಂದರ್ಭದಲ್ಲಿ ಬಂದಿರೋ ಈ ಒಂದು ಪ್ರಸಂಗವನ್ನ ಈಗ ನಾವು ಇಲ್ಲಿ ಕೇಳಿಸ್ಕೊತಾ ಇದ್ದೀವಿ. ಸೊ ವಿ ಆರ್ ಲಿಸ್ನಿಂಗ್ ದಟ್ ಸಂವಾದ. ಅಲ್ಲಿ ವೈಶಂಪಾಯನ ಈಸ್ ಗ್ಲೋರಿಫೈಯಿಂಗ್ ವಿದುರ ಅಂಡ್ ಅಪ್ರಿಷಿಯೇಟಿಂಗ್ ವಿದುರ. ಸೊ ದಿಸ್ ಈಸ್ ದಿ ಹಿನ್ನೆಲೆ. ಸೊ ವೈಶಂಪಾಯನ ಉವಾಚ. ಸೊ ಅದನ್ನು ಹೇಳ್ತಾ ಇರೋವಂತಹದ್ದನ್ನು ಜನಮೇಜಯ ಕೇಳಿಸ್ಕೊತಾ ಇದ್ದೀನಿ, ಅದನ್ನು ನಾವಿಲ್ಲಿ ಕೇಳಿಸ್ಕೊತಾ ಇದ್ದೀವಿ. ಆ್ಯಂಡ್ ತತಃ ಪ್ರವಿಶ್ಯ ವಿದುರೋ ಧೃತರಾಷ್ಟ್ರ ನಿವೇಶನಂ ಅಬ್ರವೀತ್ ಪ್ರಾಂಜಲೀರ್ ವಾಕ್ಯಂ ಚಿಂತಯಾನಂ ನರಾಧಿಪಂ. ಸೊ ಆ ನಂತರದಲ್ಲಿ ವಿದುರ ಹಿ ಎಂಟರ್ಸ್ ಇನ್ ಟು ದಿ ಪ್ಯಾಲೇಸ್ ಆಫ್ ಧೃತರಾಷ್ಟ್ರ ಅಂಡ್ ಹಿ ಸ್ಪೋಕ್ ಟು ಧೃತರಾಷ್ಟ್ರ. ಸೊ ಧೃತರಾಷ್ಟ್ರನೊಂದಿಗೆ ಮಾತನಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ವಿದುರ ಈಸ್ ಸೋ ಸಭ್ಯ, ಸೋ ವಿನಯ, ಹಿ ಈಸ್ ಸೋ ಡೌನ್ ಟು ಅರ್ತ್. ಸೊ he is this Vaishampayana is narrating, he is appreciating the naya, vinaya, knowledge of everything, he is glorifying Vidura. ಸೊ ಇಲ್ಲಿ ಧೃತರಾಷ್ಟ್ರನೊಂದಿಗೆ ಮಾತನಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ವಿದುರ ಬಹಳ ವಿನೀತನಾಗಿ, ಸೋ ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ ಹಾಗೆ
ಪ್ರಾಂಜಲಿ ಪ್ರಾಂಜಲಿ ತನ್ನ ಎರಡೂ ಕೈಗಳನ್ನು ಜೋಡಿಸಿಕೊಂಡು, ಪ್ರಾಂಜಲಿ ಅಂತಂದರೆ ಈ ಅರ್ಥ, ತನ್ನ ಎರಡೂ ಕೈಗಳನ್ನು ಜೋಡಿಸಿಕೊಂಡು ವಾಕ್ಯಂ, ವಾಕ್ಯಂ ಅಂತಂದರೆ he talks to ಧೃತರಾಷ್ಟ್ರ. ಅವನೊಂದಿಗೆ ಈ ಪದಗಳನ್ನು ಒಂದು ಮಾತನಾಡ್ತಾ ಇದ್ದಾನೆ ಮತ್ತು ಈ ಪದಗಳನ್ನು ಉಪಯೋಗಿಸಿ ಅವನು ಮಾತನಾಡ್ತಾ ಇದ್ದಾನೆ, ಹೀಗೆ ಕೂಡ ತಿಳ್ಕೋಬಹುದು ವಾಕ್ಯಂ ಅಂತಂದರೆ. ಸೊ ಪ್ರಾಂಜಲೀರ್ ವಾಕ್ಯಂ, ಕೈಗಳನ್ನು ಜೋಡಿಸಿಕೊಂಡು ಬಹಳ ವಿನಯದಿಂದ, ಬಿಕಾಸ್ ಹಿ ಈಸ್ ಎ ಕಿಂಗ್ ಆ್ಯಂಡ್ ಎ ಬ್ರದರ್. ಸೊ ಬಹಳ ವಿನಯದಿಂದ ಧೃತರಾಷ್ಟ್ರನೊಂದಿಗೆ ಮಾತನಾಡ್ತಾ ಇದ್ದಾನೆ. ಸೊ ವಿದುರ ಮಾತನಾಡ್ತಾ ಇರುವಂತಹದ್ದು ಈಸ್ ನಾಟ್ ಜಸ್ಟ್ ಸಮ್ ವಾಕ್ಯಾಸ್, ದೇ ಆರ್ ದ ನೀತೀಸ್. ಸೊ ಹಿ ಈಸ್ ಡೆಲಿವರಿಂಗ್ ದ ನೀತೀಸ್. ಸೊ ವಿದುರ ಈಸ್ ಎ ಜ್ಞಾನಿ. ಸೊ ಒಬ್ಬ ಜ್ಞಾನಿ ಉಪದೇಶವನ್ನು ಮಾಡ್ತಾ ಇದ್ದಾನೆ, ಬಟ್ ಸಿಚುಯೇಷನ್ ಏನು ಅಂತಂದರೆ ಜ್ಞಾನವನ್ನು ಉಪದೇಶ ಮಾಡ್ತಾ ಇರುವಂತಹವನು ಚಿಕ್ಕವನು, ಧೃತರಾಷ್ಟ್ರ ಈಸ್ ಹಿರಿಯವನು. ವಿದುರನಿಗಿಂತ ಧೃತರಾಷ್ಟ್ರ ಹಿರಿಯ, ಬಟ್ ಜ್ಞಾನದಲ್ಲಿ ವಿದುರ ಈಸ್ ಹಿರಿಯ. ಹಾಗಿದ್ರೂ ಕೂಡ ದೋ ಹಿ ಈಸ್ ಸಚ್ ಎ ನಾಲೆಡ್ಜಬಲ್ ಪರ್ಸನ್, ಅಂತಹ ಸಮಯದಲ್ಲಿ ಧೃತರಾಷ್ಟ್ರನ ಮನಸ್ಸಿಗೆ ಹಿತವಚನಗಳು ಬೇಕು ಅನ್ನುವಂತೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ನಾವು ದ ಬೆನಿಫಿಟ್ ಯಾರಿಗೆ ಅಂತಂದ್ರೆ, ವಿದುರ ಮಾತನಾಡ್ತಾ ಇರೋದ್ರಿಂದ ಬೆನಿಫಿಟ್ ಈಸ್ ಫಾರ್ ಧೃತರಾಷ್ಟ್ರ. ಆದರೂ ಕೂಡ ಇಲ್ಲಿ ದಿಸ್ ವಿದುರ ಈಸ್ ಸೋ ಪೊಲೈಟ್. ಸೊ ಧೃತರಾಷ್ಟ್ರ ಈಸ್ ಎ ಕಿಂಗ್, ಬಟ್ ಅವನಿಗೀಗ ವಿದುರನ ಮಾತುಗಳು ಬೇಕು. ಸೊ ರಾಜ ಅನ್ನುವಂತಹ ಪದವಿ ಸದಾ ಧೃತರಾಷ್ಟ್ರನ ಹೆಗಲ ಮೇಲೆ ಇರೋದ್ರಿಂದ ವಿದುರನಂತೆ ಧೃತರಾಷ್ಟ್ರ ತಲೆ ತಗ್ಗಿ ಬಗ್ಗಿ ನಡೆಯೋದು ಅಂತಾರಲ್ಲ, ಆ ರೀತಿ ಧೃತರಾಷ್ಟ್ರನಿಗೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಹಿ ಈಸ್ ಎ ಕಿಂಗ್, ಅದು ಸದಾ ಅವನ ತಲೆನಲ್ಲಿರುತ್ತೆ, ನಾನು ಈ ದೇಶದ ಮಹಾರಾಜ. ಸೊ ಇಟ್ಸ್ ಆಲ್ ನಾಟ್ ಓನ್ಲಿ ಪದವಿ, ಇಟ್ಸ್ ಎನ್ ಅಹಂ. ನಾನು ಈ ದೇಶದ ಮಹಾರಾಜ ಅನ್ನುವಂತಹದ್ದು ಈಸ್ ಅಹಂ. ಸೊ ಬಿಕಾಸ್ ಆಫ್ ದಟ್ ಅಹಂ, ದಿಸ್ ಧೃತರಾಷ್ಟ್ರ ಅವನಿಗೆ ವಿದುರನಂತೆ ಆ ಒಂದು ಸಭ್ಯತೆ ಇಲ್ಲ, ತಗ್ಗಿ ಬಗ್ಗಿ ನಡೆಯುವಂತಹದ್ದಿಲ್ಲ. ಒಬ್ಬ ಮಹಾರಾಜನಿಗೆ ಹಿತವಚನವನ್ನು ಕೊಡ್ತಾ ಇರುವಂತಹ ಜ್ಞಾನಿ ಧೃತರಾಷ್ಟ್ರನಿಗಿಂತ ಚಿಕ್ಕವನು, ಬಟ್ ಜ್ಞಾನದಲ್ಲಿ ಹಿರಿಯ. ಆದರೂ ಕೂಡ ಅವನು ಎರಡೂ ಕೈಗಳನ್ನು ಜೋಡಿಸಿ ಬಹಳ ವಿನಯದಿಂದ ಧೃತರಾಷ್ಟ್ರನೊಂದಿಗೆ ಮಾತನಾಡ್ತಾ ಇದ್ದಾನೆ. ಸೊ ಇಲ್ಲಿ ದಿಸ್ ವೈಶಂಪಾಯನ ಇಸ್ ಗ್ಲೋರಿಫೈಯಿಂಗ್ ದಿ ವಿದುರ ಬಿಕಾಸ್ ಆಫ್ ದೀಸ್ ಕ್ವಾಲಿಟೀಸ್ ಆಫ್ ದಿ ವಿದುರ. ಅಂಡ್ ಧೃತರಾಷ್ಟ್ರ ತಾನು ನಿದ್ದೆ ಮಾಡಬೇಕು, ತನಗೆ ಚಿಂತೆಗಳು ದೂರ ಆಗಬೇಕು. ಈ ಕಾರಣದಿಂದ ಹೀಸ್ ಎ ಕಿಂಗ್ ಅಲ್ವಾ. ಸೊ ಅಧಿಕಾರ ವಾಣಿಯಿಂದ ಅವನು ವಿದುರನನ್ನ ತನ್ನ ಬಳಿಗೆ ಕರೆಸ್ಕೊಂಡಿರ್ತಾನೆ. ಗೋ ಅಂಡ್ ಬ್ರಿಂಗ್ ಹಿಮ್ ರೈಟ್ ನೌ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಬೇಡ, ಕೂಡಲೇ. ಸೊ ಈ ರೀತಿ ಆರ್ಡರ್ ಮಾಡಿರ್ತಾನೆ ಧೃತರಾಷ್ಟ್ರ. ಬಟ್ ಇಲ್ಲಿ ವೈಶಂಪಾಯನ ಇಸ್ ಗ್ಲೋರಿಫೈಯಿಂಗ್ ವಿದುರ ಅಂತ ಹೇಳ್ತಾ ಇರೋದ್ರಿಂದ ಆ ಕೂಡಲೇ ವಿದುರ ಕೂಡ ಧೃತರಾಷ್ಟ್ರನ ಆ ಒಂದು ಆದೇಶವನ್ನ ಪುರಸ್ಕರಿಸಿ ಅದಕ್ಕೆ ಗೌರವ ಕೊಟ್ಟು ಆ ಕೂಡಲೇ ಎಸ್ ಐ ಆಮ್ ಕಮಿಂಗ್, ನಡಿ ನಿನ್ನ ಹಿಂದೆನೆ ನಾ ಬರ್ತೀನಿ ಅಂತ ಹೇಳಿ ಆ ದ್ವಾರಪಾಲಕನ ಹಿಂದೆ ಆ ತಕ್ಷಣದಲ್ಲಿ ಬರ್ತಾನೆ. ಯಾಕೆಂತಂದ್ರೆ ಈ ನಡುರಾತ್ರಿಯಲ್ಲಿ ಧೃತರಾಷ್ಟ್ರ ನನ್ನನ್ನು ನೋಡಬೇಕು ಅಂತ ಇಷ್ಟಪಟ್ಟಿದ್ದಾನೆ ಅಂತಂದ್ರೆ ನನ್ನಿಂದ ಏನೋ ಅವನಿಗೊಂದು ಕೆಲಸ ಆಗಬೇಕಾಗಿದೆ. ಸೊ ಅವನಿಗೆ ಕೆಲಸ ಆಗಬೇಕಾಗಿದೆ ಅಂತಂದ್ರೆ ಇಟ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ರಾಜ್ಯ. ಸೊ
ಅದರಿಂದ ರಾಜ್ಯದ ಹಿತದೃಷ್ಟಿಯಿಂದ ಬಹುಶಃ ಧೃತರಾಷ್ಟ್ರನನ್ನು ಇಷ್ಟು ತುರ್ತಾಗಿ ಕರೆಸ್ಕೋತಾ ಇದ್ದಾನೆ, ಆದ್ದರಿಂದ ನಾನು ಈ ಕೂಡಲೇ ಹೋಗಬೇಕು. ಸೊ ದಿಸ್ ಈಸ್ ದಿ ವಿವೇಕ ಆಫ್ ವಿದುರ. ಸೊ ಏನೋ ಒಂದು ಸೇವೆ ಬೇಕಾಗಿದೆ, ಆ್ಯಂಡ್ ಹೀ ಈಸ್ ಅ ಕಿಂಗ್ ಆ್ಯಂಡ್ ಐ ಹ್ಯಾವ್ ಟು ಒಬೆ. ಸೊ ಇಂತಹ ಒಂದು ವಿನೀತ ಭಾವ, ಸಭ್ಯತೆ ಸದಾ ಕೂಡ ವಿದುರನಲ್ಲಿ ಇರುತ್ತೆ. ಸೊ ಅದರಿಂದ ಇಲ್ಲಿ ವಿದುರ ಧೃತರಾಷ್ಟ್ರನೊಂದಿಗೆ ಮಾತನಾಡ್ತಾ ಇರುವಂತಹ ಈ ಸಂದರ್ಭವನ್ನು ಪ್ರಾಂಜಲೀರ್ ವಾಕ್ಯಂ, ಕೈಗಳನ್ನು ಜೋಡಿಸಿ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ he appears before Dhritarashtra and spoke to him. Pranjalir Vakyam. ಸೊ ಮಾತನಾಡೋದಕ್ಕೆ ಮುಂಚೆ ಒಳಗಡೆ ಎಂಟ್ರಾಗಿ ಕೈಗಳನ್ನು ಮುಗಿದು ಮಾತನಾಡೋದಕ್ಕೆ ಮುಂಚೆ ಒಮ್ಮೆ ಒಂದು ಬಾರಿ ಧೃತರಾಷ್ಟ್ರನನ್ನು ನೋಡ್ತಾನೆ ವಿದುರ. ಅಂಡ್ ಧೃತರಾಷ್ಟ್ರ he appeared ವೆರಿ ವರೀಡ್. ಸೊ ಬಹಳ ಬಹಳ ಚಿಂತೆಯಿಂದ ಕೂಡಿದ್ದಾನೆ, ಚಿಂತಾಕುಲನಾಗಿ ಕಾಣಿಸ್ಕೋತಾನೆ. ರಾಜನನ್ನು ನೋಡಿದಾಗ ಒಬ್ಬ ಮಹಾರಾಜ ಹೇಗಿರಬೇಕು? ಈಸ್ ನರ ಅಧಿಪಂ, ಈಸ್ ಎ ಲಾರ್ಡ್ ಆಫ್ ದಿ ಪ್ರಜಾ. ಮಹಾರಾಜ ಅಂತಂದ್ರೆ ಏನು ಸಾಮಾನ್ಯನ? ಅಂತಹ ಮಹಾರಾಜ ಎಷ್ಟೊಂದು ಚಿಂತೆಯಿಂದ ಕಾಣಿಸ್ಕೋತಾ ಇದ್ದಾನಲ್ಲ. ಸೊ ಅದನ್ನು ಇವನು ವಿದುರ ಗಮನಿಸಿರ್ತಾನೆ. ಆಮೇಲೆ ಅವನು ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ವಾಕ್ಯಂ ಅಬ್ರವೀತ್ ಪ್ರಾಂಜಲೀರ್ ವಾಕ್ಯಂ. ಸೊ ವಿದುರ ಕೈಗಳನ್ನು ಜೋಡಿಸಿ ಅವನ ಮುಂದೆ ನಿಂತು ಬಹಳ ವಿನಯದಿಂದ ಮಾತನಾಡ್ತಾ ಇದ್ದಾನೆ. ಸಿ ದಟ್ ಈಸ್ ದಿ ವಿವೇಕ ದಟ್ ವಿ ಕ್ಯಾನ್ ಸಿ ಇನ್ ವಿದುರ ಆಲ್ವೇಸ್. ಅವನಲ್ಲಿ ಯಾಕೆ ಇಷ್ಟು ಸಭ್ಯತೆ ಇದೆ ಅಂತಂದರೆ ಜ್ಞಾನ ಅವನನ್ನು ಈ ರೀತಿ ಪ್ರಿಪೇರ್ ಮಾಡಿರುತ್ತೆ. ವಿನಯಂ ದದಾತಿ, ಜ್ಞಾನ ಅಂತ ಹೇಳಿದಾಗ ಅದು ಜ್ಞಾನ ವಿನಯವನ್ನು ಕಲಿಸುತ್ತೆ. ಸೊ ದಟ್ ಈಸ್ ದೇರ್ ಇನ್ ವಿದುರ. ಸೊ ಹೀ ಈಸ್ ಎ ವಿವೇಕಿ, ಹೀ ಈಸ್ ಎ ವಿನಯವಂತ, ದಟ್ಸ್ ಹಿಸ್ ಕ್ವಾಲಿಟಿ. ಆ್ಯಕ್ಚುಲಾಗಿ ವಿದುರ ಅಂತ ಹೇಳಿದಾಗ ವಿದುರನನ್ನು ಹೀ ಈಸ್ ದಿ ಅಂಶ ಆಫ್ ಯಮರಾಜ ಅಂತ ಕೂಡ ಹೇಳ್ತಾರೆ. ಸೊ ಕಂಪೇರ್ ಟು ದಿ ಕಿಂಗ್ ಆಫ್ ದಿಸ್ ಧೃತರಾಷ್ಟ್ರ ಈಸ್ ದ ಕಿಂಗ್ ಫಾರ್ ದಿಸ್ ಕೌರವ ರಾಜ್ಯಕ್ಕೆ, ಹಸ್ತಿನಾಪುರಕ್ಕೆ. ಬಟ್ ಹಸ್ತಿನಾಪುರದ ಮಹಾರಾಜ ಅನ್ನುವ ಪದವಿಗಿಂತ ಯಮರಾಜ ಪದವಿ ಈಸ್ ಎ ಬಿಗರ್ ಪದವಿ, ಬಿಗರ್ ಡಿಸಿಗ್ನೇಷನ್. ಅಂಡ್ ವಿದುರ ಈಸ್ ಸೆಡ್ ಟು ಬಿ ದಿ ಅಂಶ ಆಫ್ ಯಮರಾಜ. In spite of that, Vidura is very Vinaya. ಸೊ ಈ ಸಂದರ್ಭದಲ್ಲಿ ವೈ ದಿಸ್ ವೈಶಂಪಾಯನ ಅವನನ್ನು ಯಾಕೆ ಇಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತಂದರೆ ಹಿ ಈಸ್ ಗ್ಲೋರಿಫೈಯಿಂಗ್ ವಿದುರ. ಸೊ ವೈ ಹಿ ಈಸ್ ಗ್ಲೋರಿಫೈಯಿಂಗ್ ಅದು ನಮಗೆ ಗೊತ್ತಾಗಬೇಕು, ಹೇಗಿದ್ದಾನೆ ವಿದುರ. ಸೊ ವಿದುರ ಈಸ್ ವಿತ್ ಆಲ್ ದಿಸ್ ಕ್ವಾಲಿಟೀಸ್, ಅದು ನಮ್ಮ ಗಮನಕ್ಕೆ ಬರಬೇಕು, ನಮಗೆ ತಿಳ್ಕೋಬೇಕು ನಾವು. ಸೊ ವಿದುರ ಈಸ್ ಸೋ ಮಚ್. Though he is the Amsha of Yamaraja, Yamaraja is a bigger Padavi compared to the king of Hastinapura. He is a very, very big Padavi. ಅಂಥದ್ರಲ್ಲಿ ದಿಸ್ ವಿದುರ ಇಲ್ಲಿ ಎರಡೂ ಕೈಗಳನ್ನು ಜೋಡಿಸಿ ಬಹಳ ವಿನಯದಿಂದ ನಾನು ಈ ಸಿದ್ಧನಾಗಿ ಇಲ್ಲಿಗೆ ಬಂದಿದ್ದೀನಿ, ಏನು ಆಜ್ಞೆ ಇದೆ ಅದನ್ನು ಆ ಆಜ್ಞೆ ನನಗೆ ಗೊತ್ತಾಗಬೇಕು, ನಿನ್ನ ಆಜ್ಞೆಯನ್ನು ಪಾಲಿಸಲು ನಾನು ಸದಾ ಸಿದ್ಧನಾಗಿ ಇಲ್ಲಿ ನಿಂತಿದ್ದೀನಿ. ಚಿಂತಯಾನಂ ನರಾಧಿಪಂ, ದ ಕಿಂಗ್ ಆಫ್ ದಿ ವರ್ಲ್ಡ್ ಈಸ್ ಡ್ರೌನಿಂಗ್ ಇನ್ ಚಿಂತ. ದಟ್ ಈಸ್ ವಾಟ್ ಅಬ್ಸರ್ವ್ಡ್ ಬೈ ವಿದುರ. ಸೊ ವಿದುರ saw him and he is appearing like this. So he understood the disease of ಧೃತರಾಷ್ಟ್ರ. ಸೊ ಏನು ಚಿಂತೆಗಳು ಇವನನ್ನು ಕಾಡ್ತಾ ಇದೆ. ಸೊ ಏನೋ ಯಾವುದೋ ಕೆಲಸ ಆಗಬೇಕಾಗಿದೆ ತುರ್ತಾಗಿ ರಾಜ್ಯಕ್ಕೆ, ದೇಶಕ್ಕೆ.
ಸೊ ಆದ್ದರಿಂದ ನನ್ನನ್ನು ಈ ಸಂದರ್ಭದಲ್ಲಿ ಕರೆಸ್ಕೋತಾ ಇದ್ದಾನೆ, ಅದು ವಿದುರನ ಮನಸ್ಸಿನಲ್ಲಿತ್ತು. ಬಟ್ ಒಳಗಡೆ ಬಂದಂತಹ ವಿದುರ ಧೃತರಾಷ್ಟ್ರನನ್ನು ನೋಡಿದಾಗ ಗೊತ್ತಾಗತ್ತೆ, ಇಲ್ಲಿ ಆ ರೀತಿ ದೇಶಕ್ಕಾಗಿ ಇವನೇನು ಯಾವುದು ಏನೋ ಒಂದು ಆಗಬೇಕಾಗಿದೆ ಅನ್ನೋಂತಹದ್ದು ಅದು ಕಾಣಿಸ್ತಾ ಇಲ್ಲ. ದಿಸ್ ನರಾಧಿಪ ಈಸ್ ವಿತ್ ಚಿಂತೆ. ಸೊ ದ ಕಿಂಗ್ ಧೃತರಾಷ್ಟ್ರ ಈಸ್ ವರೀಡ್ ನೌ. ಆ್ಯಂಡ್ ವಿದುರನಿಗೆ ಗೊತ್ತು ಹಿ ಈಸ್ ಎ ಪುತ್ರ ವ್ಯಾಮೋಹಿ, ಮತ್ತು ಅವನು ಧರ್ಮವಾಗಿ ನಡ್ಕೋತಾ ಇಲ್ಲ ಧೃತರಾಷ್ಟ್ರ, ಅದು ಕೂಡ ವಿದುರನಿಗೆ ಗೊತ್ತು. ಸೊ ವಿದುರ he comes to understand the disease of ಧೃತರಾಷ್ಟ್ರ. ಸೊ ಧೃತರಾಷ್ಟ್ರನ ಕಾಯಿಲೆ ಏನು ಅನ್ನೋದು ಗೊತ್ತಾಯಿತು. ಸೊ ನೌ he is like a doctor, ವಿದುರ. Now he can prescribe which medicine is suitable for the ಕಾಯಿಲೆ of ಧೃತರಾಷ್ಟ್ರ, the disease of ಧೃತರಾಷ್ಟ್ರ. ಆದರೂ ಕೂಡ ಅವನು ಹೇಳಿ, ತನ್ನ ಕಾಯಿಲೆ ಬಗ್ಗೆ ಅವನು ಹೇಳ್ಕೊಳ್ಳಿ. ಸೊ he allowed ಧೃತರಾಷ್ಟ್ರ to come out openly. ಸೊ he allowed ಧೃತರಾಷ್ಟ್ರ to talk. ಕೈಗಳನ್ನು ಜೋಡಿಸಿ ಅವನ ಮುಂದೆ ನಿಂತ್ಕೊಂಡು ಏನು ಆಜ್ಞೆ ನಿಂದು ಹೇಳು, ಐ ಆಮ್ ರೆಡಿ ಅಷ್ಟೇ ಅವ್ನು ಕೇಳ್ಕೊಳ್ಳೋದು. ಬಟ್ ಅವನ ಮುಖ ನೋಡಿರ್ತಾನೆ, ಮುಖ ನೋಡಿದಾಗ ಗೊತ್ತಾಗುತ್ತೆ ಅವನು ಏನೋ ಚಿಂತೆಯಿಂದ ಕೂಡಿದ್ದಾನೆ. ಸೊ ಅದರಿಂದ ಅವನ ಚಿಂತೆಗೆ ಈ ರೀತಿ, ಬಿಕಾಸ್ ಅವನ ಕ್ಯಾರೆಕ್ಟರ್ ಈ ಥರ ಇದೆಯಲ್ಲ ಧೃತರಾಷ್ಟ್ರಂದು. ಹಿ ಈಸ್ ಅ ಪುತ್ರ ವ್ಯಾಮೋಹಿ, ಹಿ ಈಸ್ ಅಧರ್ಮಿ, ಮತ್ತು ಅಜ್ಞಾತವಾಸ, ವನವಾಸ ಇವೆಲ್ಲ ಮಾಡಿ ಮುಗಿಸಿ ಬಂದ ನಂತರ ಕೂಡ ಪಾಂಡವರಿಗೆ ಸಿಗಬೇಕಾಗಿರುವಂತಹ ರಾಜ್ಯವನ್ನು ಬಿಕಾಸ್ ದುರ್ಯೋಧನ ಬೇಡ ಅಂತ ಹೇಳಿದ್ದಾನೆ ಅಂತ ಬಿಟ್ಟು ನಾನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಈ ಹಿನ್ನೆಲೆಯಲ್ಲಿ ಅವನಿಗೆ ಗೊತ್ತಾಗಿದೆ ವಿದುರನಿಗೆ. ಸೊ ಮೋಸ್ಟ್ ಪ್ರಾಬಬಲಿ ದಿಸ್ ಈಸ್ ದಿ ಕಾಯಿಲೆ, ದಿಸ್ ಈಸ್ ದಿ ಡಿಸೀಸ್. ಸೊ ಈ ಎಲ್ಲ ಕಾರಣಗಳಿಂದ ಅವನಿಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ಲೆಟ್ ಹಿಮ್ ಸ್ಪೀಕ್, ಅವನೇ ಹೇಳಲಿ ಏನಾಗಿದೆ, ಏನಾಗಬೇಕು ಅನ್ನುವಂತಹದ್ದು, ಲೆಟ್ ಹಿಮ್ ಸ್ಪೀಕ್. ಸೊ ಹಿ ಅಲೋಡ್ ಧೃತರಾಷ್ಟ್ರ ಟು ಕಮ್ ಔಟ್ ಓಪನ್ಲಿ. ಸೊ ಅವನು ಧೃತರಾಷ್ಟ್ರನಿಗೆ ಹೇಳ್ತಾನೆ, ಏನಪ್ಪ, ಏನು ವಿಚಾರ, ಮಾತನಾಡು ನೀನು. ಸೊ ನಾವು ವಿದುರ ಉವಾಚ, ವಿದುರ ಹೇಳ್ತಾನೆ, ವಿದುರೋಹಂ ಮಹಾಪ್ರಾಜ್ಞ ಸಾಂಪ್ರಸ್ತವ ಶಾಸನಾತ್ ಯದಿ ಕಿಂಚನ ಕರ್ತವ್ಯಂ ಅಯಮಸ್ಮಿ ಪ್ರಸಾದಿ ಮಾಂ ತವ ಶಾಸನಾತ್. ನಿನ್ನ ಆಜ್ಞೆಯ ಅನುಸಾರ ಅಹಂ ವಿದುರ, ನಾನು ವಿದುರ, ಮಹಾಪ್ರಾಜ್ಞ, ಹೇ ಧೃತರಾಷ್ಟ್ರನನ್ನು ಮಹಾಪ್ರಾಜ್ಞ ಅಂತ ಕರೀತಾ ಇದ್ದಾನೆ. ಹೇ ಮಹಾಪ್ರಾಜ್ಞನೇ. ಆ್ಯಕ್ಚುಲಿ ದಿಸ್ ವಿದುರ ಈಸ್ ಜ್ಞಾನಿ, ಆದರೂ ಕೂಡ ಅವನು ಧೃತರಾಷ್ಟ್ರನ ಪ್ರಾಜ್ಞ ಅಂತ ಕರೆದು, ಹೇ ಧೃತರಾಷ್ಟ್ರ, ಯು ಆರ್ ಎ ವೈಸ್ ಪರ್ಸನ್. ಸೊ ನೀನು ನನಗೆ ಹೇಳಿ ಕಳಿಸಿದ್ಯಾ, ನಾನು ಬಂದಿದ್ದೀನಿ. ಸೊ ನನ್ನಿಂದ ಏನಾಗಬೇಕಾಗಿದೆ ಅದನ್ನು ನನಗೆ ತಿಳಿಸು. ಸೊ ವಿದುರ ಧೃತರಾಷ್ಟ್ರನನ್ನು ಪ್ರಶ್ನೆ ಮಾಡಿರುವಂತಹದ್ದು. ದಿಸ್ ವಿ ವಿಲ್ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಸೆಷನ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.